ನೋಡಿದ ಅವನು ನೆಟ್ಟಲ್ಲೇ ನೋಡಿದ ಅವನು. ನನಗೂ ಗೊತ್ತಿರ್ಲಿಲ್ಲ, ಅವ್ರು ಹೇಳಿದ್ರೆ. ಈ ವ್ಯಾಖ್ಯಾನಕಾರರು ಏನು ಬರ್ದಿಲ್ಲ, ಏನು ಬರ್ದಿಲ್ಲ. ಸ್ವಾಮಿಗಳಿಗೂ ಸಿಕ್ಕಿಲ್ಲ, ಸ್ವಾಮಿಗಳು ಏನು ಬರ್ದಿಲ್ಲ. ಹೌದಾ? ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ ಯಜುರ್ವೇದ ಶಾಖೆ ಇಲ್ಲ, ಇಂಗ್ಲಿಷ್ ಇಲ್ಲ. ಬಾಲ್ಯ ವಿಶಾಖ 3 ಸಾವಿರ ಬರೀದಲ್ಲ, ಬಾಲ್ಯ ವಿಶಾಖ Sanskrit term Bhal Vishaka can be translated into English as Bhal Vishaka of translate ಮಾಡಿದಾರೆ ಯಾರ? ಯಾರ ಕ್ಯಾಲೆಂಡರ್ 21 ಶಾಖೆ ಋಗ್ವೇದದ್ದು, 9 ಅಥರ್ವೇದದ್ದು, 101 ಯಜುರ್ವೇದದ್ದು, ಅದರಲ್ಲಿ 86 ಕೃಷ್ಣ ಯಜುರ್ವೇದ, 15 ಶುಕ್ಲ ಯಜುರ್ವೇದ, 1000 ಸಾಮವೇದ. ಬಟ್ ಈಗ ಸಿಗ್ತಾ ಇರೋದು ಸಾಮವೇದ 22 ಗೊತ್ತಿರೋದು ಶಾಖೆ. ಏಕಶತ ಮಧ್ಯುರ್ ವಿಶಾಖ ಅಂತ ಇವರು ಪತಂಜಲ ಮಹಾಭಾಷ್ಯಕಾರರು ಮಾಡಿದ್ದಾರೆ. 101 ಶಾಖೆ ಯಜುರ್ವೇದ, 9 ಅಥರ್ವಣ, ಸಹಸ್ರವರ್ತ್ಮ ಸಾಮವೇದ, ಏಕವಿಂಶತಿ ಬಹ್ಕುಜಂ ಬ್ರಾಹ್ಮಣಂ, 21 ಇದು ಋಗ್ವೇದ ಅಂತ. ಅದನ್ನೇ ಕಾಪಿ ಮಾಡಿದೆ ನಾನು. ಏನಿಲ್ಲ. ತನ್ನಿವರ್ತು ನಿವರ್ತತೆ ನಿವರ್ತೇತ ಅಲ್ವಾ? ನಿವರ್ತೇತೆ ತನ್ನಿವರ್ತು ನಿವರ್ತೇತೆ ಇತಿ ಕರ್ತವ್ಯತಾ ಸಾಧನೆ ಅದಾಯ್ತಲ್ವಾ? Balavi Shukla Yajurveda said to having been Karnataka and part of North Side. ಇದೆಯಾ ಅಂತ ಹಾಗಾದ್ರೆ ಇದು ಇಂಗ್ಲೆಂಡ್ ಲೈಬ್ರರಿ ಸಿಕ್ಕಬಹುದು, ಅದೊಂದು ಆಪ್ಷನ್ ಇದೆ. ಅಲ್ಲಿ ಒಂದು ಫರ್ಲಾಂಗ್ ಉದ್ದ 4 ಅಂತಸ್ತಿನ ಲೈಬ್ರರಿ ತುಂಬಿಟ್ಟಿದಾರಂತೆ. ನಂದನ್ನ ಹೇಳ್ದ, ಬೇಕಾದ್ರೆ ನೀವು ಯಾರು ಬಂದ್ರೆ ನಾನು ನೋಡೋ ಪರ್ಮಿಷನ್ ಕೊಡಿಸ್ತೀನಿ, ಅದನ್ನ ಏನಾದ್ರು ಇಂಪಾರ್ಟೆಂಟ್ ಇದ್ದರೆ ಅದನ್ನ ಜೆರಾಕ್ಸ್ ಮಾಡ್ಸೋಕ್ಕೂ ನಾನು ಮಾಡಿಸ್ಕೊಡ್ತೀನಿ. ನನಗೆ ಅಲ್ಲಿ ಹೋಗಿ ನೋಡಿ ಮಾಡೋಕ್ಕೆ ಅಲ್ಲಿನವರು ಅವ್ರಿಗೆ ಗೊತ್ತಿಲ್ಲ. ನಮ್ಮ ಪ್ರಕಾಶ ನಾನು ಹೋಗ್ತಿರ್ಬೇಕಾದ್ರೆ ಪ್ರಕಾಶ ನಾನು ಹೋಗ್ತೀನಿ, ನನಗೆ 2 ಬೇಕು ಅಂದವರು. ಫಸ್ಟು ಅಪ್ ಆ್ಯಂಡ್ ಡೌನ್ ಚಾರ್ಜ್, ಸೆಕೆಂಡು ಅಲ್ಲಿ ಉಳ್ಕೊಳ್ಳೋ ಜಾಗ. ಊಟ ಆಗ್ಬೇಕಲ್ಲ, ಅಲ್ಲಿ 2 ಮಾಡಿಕೊಟ್ರೆ ನಾನು ಫ್ರೀಯಾಗಿ ಮಾಡ್ತೀನಿ. ನಾನು ಏನು ಇದ್ದೀನಿ ಏನೇನಿದೆ ನೋಡ್ಕೊಂಡು ಬರ್ತೀನಿ. ಒಂದು 2 ತಿಂಗಳು 3 ತಿಂಗಳು ಇದ್ದು ಅಲ್ಲ ಒಂದು ಏನಾಗುತ್ತೆ ಅಂದರೆ ಅವರು ಅದನ್ನ ಕ್ಯಾಟಗರಿ ಮಾಡಿದಾಗ ನೋಡ್ಕೊಂಡು ಎಲ್ಲ ಕಡೆ ಎಲ್ಲವೂ ತುಂಬಿಟ್ಟಿದ್ರೆ ಏನು ಸಿಗಲ್ಲ. ಸೆಕ್ಷನ್ ಮಾಡಬೇಕು, ಇದು ವೇದದ್ದು, ಇದು ಶಾಸ್ತ್ರದ್ದು. ಹಾಗೆ ಮಾಡಿದವರು ಒಂದು ಹುಡುಕಾಗಲ್ಲ. ಹಂಗಾಗೋದು ಅಲ್ಲ. ಮುಂಚೆ ಅವತ್ತು ಏನೋ ಮಾಡಿಸಿರ್ಬೋದು ಅಂತ, ಅವತ್ತಿನ ಕಾಲದಲ್ಲಿ ಏನೋ ಮಾಡಿಸಿರ್ಬೋದು ಅಂತ. ಅದು ನಂಗೆ ಅದು ಏನು ಗೊತ್ತಿಲ್ಲ. ಇದೆ ಅಂತ ಇದೇನು ಗೊತ್ತೊಂದು ಭಾರಿ ದೊಡ್ಡ ಲೈಬ್ರರಿ. ಅದು 4 ಇದಂತೆ ಫ್ಲೋರ್ ಅಂತೆ, ಒಂದು ಫರ್ಲಾಂಗ್ ಉದ್ದ ಇದೆಯಂತೆ. ಸಿಕ್ಕಳ ರ್ಯಾಕ ತುಂಬಿಟ್ಟಿದಾರಂತೆ. ಯಾರು ಹೇಳಿದ? ಶಿಮೇದಿದ್ದು ಅಲ್ಲ, ಜೆರಾಕ್ಸ್ ಮಾಡ್ಕೊಂಡ್ಬರ್ಬೇಕು.
ಕೊಡ್ತಾರೆ, ಅದನ್ನ ನಾನು ಮಾಡಿಸ್ತೀನಿ ಎಂದು. ನಾನು ಭಾರತೀಯ ವಿದ್ಯಾಭವನ ಚೀಫ್ ಅವರು, ತುಂಬ ಅವ್ರಿಗೆ ಇನ್ಫ್ಲೂಯೆನ್ಸ್ ಇದೆ. ಹಾಗಾಗಿ ಪುಸ್ತಕ ತಗೊಂಬರ ಕೊಡಲ್ಲ, ಜೆರಾಕ್ಸ್ ಮಾಡ್ಕೊಂಡ್ಬಂದು ಅದು ಡಿಜಿಟಲ್ ಪ್ರಿಂಟ್ ಮಾಡಿಸ್ಕೊಂಡು ಮಾಡ್ಬೋದು ಬೇಕಾದಿದ್ದನ್ನು. ರಾಮಾಯಣ ಮಹಾಭಾರತ 18 ಪುರಾಣ ಅದೆಲ್ಲ ಏನ್ ಬೇಕಿಲ್ಲ. ನಿರಂತರ ಯತೋ ಶೇಷ ಪುಮರ್ಥಸ್ಯ ಆತ್ಮರೂಪತಃ ನಚಾಂಶತ್ರಯ ಶೂನ್ಯೇಹ ಭಾವನೇಷ್ಟ ಪರೀಕ್ಷಕೈಃ. ನಿರಂತರ ಅಂತರಾಯ ನಿರಂತರಾಯ. ಅಂತರಾಯ ಅಂದ್ರೆ ಏನೋ? ಅಂತರಾಯ ಅಂದ್ರೆ ಅಡ್ಡಿ, ಅಡ್ಡಿ ಇಲ್ಲದಂತ 151 ಅಲ್ಲ, ನಿರಂತರಾಯತಃ ಅಂತರಾಯತಃ, ಅಂತರಾಯ ನಿರಂತರ ಅಂತರಾಯವಿಲ್ಲವಾದ್ದರಿಂದ, ಅಂತರಾಯ ಅನ್ನೋದು ಅವನಿಗೆ ಇಲ್ಲವಾದ ನಿರಂತರಾಯತಃ. ಅಯ್ಯೋ ಯಪ್ಪ, ಆತ್ಮರೂಪತಃ, ಆತ್ಮರೂಪದಿಂದ ಏನು ಕೊಡು ನೋಡಿ, ಇವ್ರು ಬಾಲುವಿನ ಇದಕ್ಕೆ ಹೇಳಿದ್ದೀನಿ ಸ್ವಾಮಿ. ಇಲ್ಲಿಗೆ 10 ಜನ 10 ರೂಪಾಯಿ ಕೊಟ್ರೆ ಅಲ್ಲಿಗೆ ಯಾರು ಸರಿ ಯಾರು ಇದು. ಏನು ನೋಡಿದಾನೆ, ಎಲ್ಲ ಅವನಿಗೆ ಏನು ನೋಡಿದಾನೆ ಪಾಪ. ಓದಿರತ್ತೆ ನೋಡ್ಬೇಕು. ನಾನು ಅದೇ ಕ್ರಿಸ್ತಲಿದ್ದ ಇದರಲ್ಲಿ ಅಪರಾಧಕ್ಕಾಗಿ ಏನು ಅಂದ್ರೆ ನೋಡ್ಬೇಕು, ಗೊತ್ತಿಲ್ಲ ಅದ ಇದು ಅದು ಗೊತ್ತಿಲ್ಲ. ಹಂಗೆಲ್ಲ ಗೊತ್ತಿರೋದಲ್ಲ ಅಸಲೇ. ಯಾವ್ದೋ ಒಂದು ಬುದ್ಧಿಯಲ್ಲಿ ಯಾವ್ದು ಮಾಡಿರ್ತಾರೆ, ಅದೊಂದು ಗೆಸ್ಸು ಅಲ್ಲ ಅಲ್ಲ. ಬಹು ಅದೊಂದು ಊಹೆ ಕಂಡ್ರೆ ಸಿಗಿಲ್ಲ. ಅದು ಚೈನಾ ಇದಕ್ಕೂ ಸಂಬಂಧವೇ ಇಲ್ಲ. ಅದೊಂದು ಊಹೆ. ಆಯ್ತು, ಫೋನ್ ನಂಬರ್ ಕೊಡ್ತೀನಿ, ಕೇಳು. ಆಮೇಲೆ ಕೇಳು ಬಾಲು ಆಮೇಲೆ ಆಮೇಲೆ ಹೇಳು ಏನ್ ಹೇಳಿದ ಅಂತ ಹೇಳು. ಆಮೇಲೆ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಅವಾಗ ಇಲ್ಲ ಅಂತಂದ್ರೆ ಏನಂತೀರಾ? ಅಷ್ಟಗಾರ ಅಲ್ಲಿ ಇಲ್ಲಿಗೆ ಪರಿವೇಶನ ಬಿಡುವಾಗಿದ್ದ ತೀರ್ಮಾನ ಮಾಡಬೇಡ ಯಾವ್ದು. ಅದು ಕೇಳಲಿಕ್ಕೆ ಕೇಳು, ಗೊತ್ತಿರುತ್ತೆ ತೀರ್ಮಾನ ಮಾಡಬೇಡ. ನಿರಂತರಾಯತಃ, ಅಂತರಾಯತಃ ಅಂದ್ರೆ ಅಂತರಾಯ ಅಂದ್ರೆ ಅಡ್ಡಿಗಳು. ಆತ್ಮದಲ್ಲಿ ಯಾವ ಅಡ್ಡಿಯೂ ಇಲ್ಲವಾದ್ದರಿಂದ. ಅಡ್ಡಿಗಳು ಯಾವ್ಯಾವುದೋ ಅವಿದ್ಯಾ ಕಾಮ ಕರ್ಮಗಳೇ ಅಡ್ಡಿಗಳು. ರಾಗದ್ವೇಷಗಳು ಶೋಕಮೋಹಗಳೆಲ್ಲ ಅಡ್ಡಿಗಳು, ಕರ್ಮವೆಲ್ಲ ಅಡ್ಡಿ. ಆತ್ಮದಲ್ಲಿ ಯಾವ ಕರ್ಮ ಸಂಬಂಧವಿಲ್ಲ, ಶೋಕಮೋಹ ಸಂಬಂಧವಿಲ್ಲ, ವಿದ್ಯಾಕಾಮ ಸಂಬಂಧವಿಲ್ಲ. ನಿರಂತರಾಯ ಅಂದ್ರೆ ಅಶೇಷ ಪುಮರ್ಥಸ್ಯ ಆತ್ಮರೂಪತಃ. ಎಲ್ಲಾ ಪುರುಷಾರ್ಥವೂ ತನ್ನ ಸ್ವರೂಪವೇ ಆಗಿದೆ ಅವನಿಗೆ. ಎಲ್ಲಾ ಪುರುಷಾರ್ಥನೇವನು ಸ್ವರ್ಗ ಆಗಲಿ, ಐಶ್ವರ್ಯ ಆಗಲಿ, ಅಧಿಕಾರವಾಗಲಿ, ಮಕ್ಕಳಾಗಲಿ, ಯಾವ ಪುರುಷರು ಬಯಸುವಂತಹ ಎಲ್ಲಾ ಪ್ರಯೋಜನವೂ ಅವನಿಗೆ ಆತ್ಮರೂಪ ಆಗುತ್ತದೆ. ಯಾಕಳ ಅದ್ವೈತ ಸ್ವರೂಪ ಅದು. ಅದ್ವೈತ ಸ್ವರೂಪ ಆದ್ದರಿಂದ ಅಂತರಾಯವಿಲ್ಲದೆ ಇರುವಾದಿಂದಲೂ ಅದನ್ನು ಹೇತು. ಎಲ್ಲಾ ಪುರುಷಾರ್ಥವೂ ಅವನಿಗೆ ಆತ್ಮರೂಪವಾಗಿರೋದ್ರಿಂದಲೂ ಅಂಶತ್ರಯವಿಲ್ಲದೆ ಇರತಕ್ಕಂಥ ಭಾವನ ಇದೆಯಲ್ಲ, ಅಂಶತ್ರಯವಿಲ್ಲದೆ ಇರೋ ಅಂಶತ್ರಯ ರೂಪವಾದ ಭಾವನ ಅಂತ ಬೇಕಪ್ಪ. ಪರೀಕ್ಷಕರು ಇದು ಅಂಶತ್ರಯ ಶೂನ್ಯವಾಗಿರ್ತಕ್ಕಂಥ ಭಾವನಾ ಎಂಬುದಾಗಿ ಇಷ್ಟ ಆಗಿದೆ ಅಂತ ಹೇಳಿದ್ದಾರೆ. ಇದು ಉತ್ತರಾರ್ಥಕ್ಕೆ ಸ್ಪಷ್ಟಾರ್ಥ ಆಗೋಲ್ಲ. ಇದು 3 ಅಂಶಗಳು ಇಲ್ಲದ ಅಂದರೆ ಸಾಧ್ಯ ಸಾಧನ ಭಾವ ಇಲ್ಲದ ಭಾವನೆಯನ್ನು ವಿಧಿ ವ್ಯಾಪಾರವೂ ಆಗಬೇಕು, ವ್ಯಾಪಾರವಾಗಿದೆ. ಯಪ್ಪ ಇದು ಅಂದ್ರೆ ವಿಧಿ ವ್ಯಾಪಾರವೂ ಆಗಬೇಕು. ಭಾವನೆಯೂ ಇಲ್ಲದ ವಿಧಿ ವ್ಯಾಪಾರ ಅಷ್ಟಪ
ಮೂರು ಅಂಶಗಳು ಇಲ್ಲದ ಸಾಧ್ಯ ಸಾಧನೆ ಕರ್ತವ್ಯದ ಮೂರು ಭಾಗಗಳ ಇಲ್ಲದೆ ಇರುವ ಭಾವನೆ ಭಾವನಾ ವ್ಯಾಪಾರವು ಅದೇ ಅಂಶತ್ವವಿಲ್ಲದ ಅಂದ್ರೆ ಇದು ಕರ್ತವ್ಯ ಇದೆ. ಕಿಂಕೇನ ಕಥಮ್ ಅನ್ನೋದು ಇಲ್ಲ ಅಲ್ಲಿ. ಕಿಂಕೇನ ಕಥಮ್ ಅನ್ನೋದು ಇಲ್ಲದೆ ಇರ್ತಕ್ಕಂತಹ ಭಾವನೆಯು ಪರೀಕ್ಷಕರಿಗೂ ಅದು ಸಮ್ಮತವಾಗಿರುವುದಿಲ್ಲ. ನಮ್ಮ ವಿಷಯದಲ್ಲಿ ಯಾವ ಪರೀಕ್ಷೆಗೂ ಸಮ್ಮತವಾಗಿಲ್ಲ. ನಮ್ಮ ವಿಷಯದಲ್ಲಿ ಅದು ಇದೆ ಅನ್ನೋದು ಯಾವ ಪರೀಕ್ಷಕರಿಗೂ ಒಪ್ಪಿಗೆ ಆಗಿಲ್ಲ ಅಂತ. ತತ್ವ ಪರೀಕ್ಷಕರಿಗೆ ಯಾರಿಗೂ ಆ ಭಾವನಾ ಅಂಶತೆ ಇಲ್ಲದೆ ಇರ್ತಕ್ಕಂತಹ ಭಾವನೆಯು ಬ್ರಹ್ಮದಲ್ಲಿ ಇದೆ ಅನ್ನೋದು ಯಾವ ಪರೀಕ್ಷಕರಿಗೂ ಒಪ್ಪಿಗೆ ಆಗಿಲ್ಲ. ಆ ಕೆಲಸ ಬರ್ಕೊಳ್ಳಿ. ಸಕಲ ಪುರುಷಾರ್ಥವೂ ಅಂತ ಸಕಲ ಅನರ್ಥಗಳು ತೊಲಗಿರುವ ಸಕಲ ಪುರುಷಾರ್ಥವೂ ಸ್ವರೂಪವಾಗಿರುವ ಇನ್ನೊಂದು ಸಕಲ ಅಡ್ಡಿಗಳು ಅನರ್ಥಗಳು ತೊಲಗಿರುವ ಅದೇ ಅಶೇಷ ಅನ್ನೋದು ಹೇಳ್ಕೋಬೇಕು. ಅಶೇಷ ನಿರಂತರಾಯತ ಅಶೇಷ ಪುಮರ್ಥಸ್ಯ ಅಸೋಪದ. ಎಲ್ಲಾ ಅಡ್ಡಿಗಳೂ ಇಲ್ಲ, ಯಾವ ಅಡ್ಡಿಯೂ ಇಲ್ಲದೆ ಇರುವ ಸಮಸ್ತ ಪುರುಷಾರ್ಥವೂ ಸ್ವರೂಪವಾಗಿರುವ ಆತ್ಮನಲ್ಲಿ ಅಂಶತ್ರಯ ಶೂನ್ಯವಾದ ಭಾವನೆ ಇಲ್ಲ ಅಂತಂದ್ರೆ ಅರ್ಥ. ಅಂಶತ್ರಯ ಅಲ್ವಾ? ಅಲ್ಲ, ಭಾವನೆ ಅಂಶತ್ರಯ ಇದೆಯಪ್ಪ. ವಿಶೇಷ ಅಂಶತ್ರಯ ಇಲ್ಲದೆ ಇರುವ ಭಾವನೆ ಅಂದ್ರೆ ಪೂರ್ವಪಕ್ಷ ಇದು. ಯಾವ ಮೂರು ಸಾಧ್ಯ ಸಾಧನ ಇತಿ ಕರ್ತವ್ಯದ ಅಂಶಗಳಿಲ್ಲದೆ ಇರುವ ಅದೇ ಇಂಕೆಲ ಕಥೆ ಇದು ಶಾಬ್ದ ಭಾವನಾ ಅರ್ಥ. ಅಂಶತ್ರಯ ಶೂನ್ಯ ಭಾವನಾ ಕಿಂ ಅದು ಹೊಂದಲ್ಲ. ಆತ್ಮಶಬ್ದ ಇಷ್ಟ. ಅಂಶತ್ರಯ ಶೂನ್ಯವಾದ ಭಾವನೆಯು ಅಂಶತ್ರಯ ಸಹಿತವಾದ ಭಾವನೆಯೂ ಇಲ್ಲ ಅಂದ್ರೆ ಇಷ್ಟ. ಅಂಶತ್ರಯ ಇಲ್ಲದೆ ಇರುವ ಭಾವನೆ ಇಷ್ಟ. ಅದೇ ಅಂಶತ್ರಯ ಇಲ್ಲದೆ ಇರತಕ್ಕಂತಹ ಭಾವನೆಯು ಅಂದ್ರೆ ಅಂಶತ್ರಯ ಇಲ್ಲದೆ ಇರತಕ್ಕಂತಹ ಭಾವನೆಯು ಆತ್ಮನಿಗೆ ಇಷ್ಟವಲ್ಲ ಅಂದ್ರೆ ಪರೀಕ್ಷಕರಿಗೆ ಅದು ಇಷ್ಟ. ಅಂಶತ್ರಯವಿಲ್ಲದೆ ಅಲ್ಲ, ಅಂಶತ್ರಯ ಸಹಿತವಾದ ಭಾವನೆ ಅಂತ ಆಗ್ಬೇಕು. ಅಂಶತ್ರಯ ಸಹಿತವಾದ ವ್ಯಾಪಾರ ಅಂದ್ರೆ ಅದು ಬ್ರಹ್ಮನಲ್ಲಿ ಅಂಶತ್ರಯ ಇದೆ ಅಂತ ಆಗುತ್ತೆ. ಅಂಶತ್ರಯ ಶೂನ್ಯವಾದ ಭಾವನೆಯು ಶೂನ್ಯವಾದ ವಿಧಿ ವ್ಯಾಪಾರವು ಬ್ರಹ್ಮ ವಸ್ತುವಿನಲ್ಲಿ ಇಲ್ಲ. ಬ್ರಹ್ಮನಿಗೆ ವಿಶೇಷಣ ಏನು? ಅಲ್ಲ, ಅಂಶತ್ರಯ ಶೂನ್ಯವಾದ ವಿಧಿ ವ್ಯಾಪಾರ ಇಲ್ಲ, ಅಂಶತ್ರಯ ಸಹಿತವಾದ ವಿಧಿ ವ್ಯಾಪಾರ. ಶೂನ್ಯವಾದ ಇದು ಭಾವನಾ ಅಂಶತ್ರಯ ಶೂನ್ಯ ಅಲ್ವಲ್ಲ. ಅದೇ ವಿಶೇಷಣ ಆದ್ರೂ ಆತ್ಮ ಪುಲ್ಲಿಂಗ ಆಗ್ಬೇಕು. ಅಂಶತ್ರಯ ಶೂನ್ಯ ಭಾವನಾ ಭಾವನಾ ಇಷ್ಟ. ಅಂಶತ್ರಯ ಶೂನ್ಯ ಭಾವನಾ ಪರೀಕ್ಷಿತೈಹಿ ನೈಷ್ಟ. ಆದ್ದರಿಂದ ಅಂಶತ್ರಯ ಶೂನ್ಯವಾದ ಭಾವನೆಯು ವಿಚಾರಗಳಿಗೆ ಇಷ್ಟ ಇಲ್ಲ. ಭಾವನೆ ಅಂಶತ್ರಯ ಶೂನ್ಯವಲ್ಲ. ಆದ್ರಿಂದ ಭಾವನೆ ಇದ್ದಿರೋದ್ರಿಂದ ಈ ವಿಧಿ ಬರಲ್ಲ. ಮುಂದಿನ ಇದು ಪಾಠನೇ ಇದೆ. ಭಾವನಾಥೋ ರಜಾಂತಿಂದ ವಿಧಿ ಅಭ್ಯುಪಗಮ್ಯತೆ. ಭಾವನೆ ಇದ್ದಿರೋದ್ರಿಂದ ಈ ವಿಧಿ ಬರಲ್ಲ. ಮುಂದಕ್ಕೆ ಸೇರಿಸ್ಕೋಬೇಕು ಅಂತ ಅಂದ್ಯಾ? ಹಂಗ್ ಮಾಡಿದಾನ? ಏನ್ ಮಾಡಿದಾನೆ? ಅಂಶತ್ರಯ ಶೂನ್ಯವಾದ ಭಾವನೆಯು ಓದೋಣ. ಅಂಶತ್ರಯವಾದ ಭಾವನೆಯೂ ಇಲ್ಲ. ಎಲ್ಲಾ ವಿಚಾರಗಳು ಅಂಶತ್ರಯ ರೂಪವಾಗಿಯೇ ಇದೆ. ಅಂಶತ್ರಯ ಶೂನ್ಯವಾದ ಭಾವನೆ ಅನ್ನೋದು ಇಲ್ಲ. ಮುಂದೆ ಉತ್ತರದಿಂದ
ಆದ್ರಿಂದ ಆತ್ಮವಿಷಯದಲ್ಲಿ ಇಲ್ಲ ಅಂತ ನೋಡ್ಕೋಬೇಕು. ಅಲ್ಲ ಆತ್ಮವಿಷಯದಲ್ಲಿ ಅಂಶಕ್ರಿಯೆ ಇಲ್ಲ, ಅಂಶಕ್ರಿಯೆ ಇಲ್ಲದೆ ಇರೋ ಭಾವನೆ ಇಲ್ಲ. ಅದೇ ಅಂಶತ್ರಯ ಶೂನ್ಯ ಭಾವನಾ ಆತ್ಮವಿಷಯೇ ಇಹ ಪರೀಕ್ಷಕೈ ನ ಇಷ್ಟ. ಅಧ್ಯಾರ ಮಾಡ್ಕೋಬೇಕು. ಅಲ್ಲ ಇದನ್ನು ಸೇರಿಸ್ಕೊಂಡು ಹೊಂದುತ್ತದೆ ಭಾವನಾ ಅಥವಾ ನಚಾತ್ಮ ಅದು ಅದು ಸರಿ ಹೋಯ್ತು. ಇದು ಅಂಶತ್ರಯ ಶೂನ್ಯ ಭಾವನಾ ಪರೀಕ್ಷಕೈ ನ ಇಷ್ಟ ಅಂತ. ಭಾವನಾ ಕಸ್ಮಿನ್ ಅಲ್ಲ ಭಾವನಾ ಅಂಶ ಶೂನ್ಯ ಅಲ್ವೇ ಅಲ್ಲ. ಅಲ್ಲ ಅಂಶತ್ರಯ ಆತ್ಮ, ಯಾಕೆಂದ್ರೆ ಆತ್ಮ ಎಲ್ಲ ಪುರುಷಾರ್ಥವನ್ನು ಪಡ್ಕೊಂಡವನು ಮತ್ತೆ ಯಾವುದೇ ಪ್ರತಿಬಂಧ ಇಲ್ಲಿರೋದ್ರಿಂದ ಅವನಿಗೆ ಕಿಂಕಿಯನ್ನ ಕಥಂ ಬರಲ್ಲ ಆತ್ಮನಿಗೆ. ಆದ್ರಿಂದ ಅವನಿಗೆ ಅಂಶ ಇಲ್ಲ. ಅಂಶಕ್ರಿಯ ಇಲ್ಲದೆ ಇರೋ ಭಾವನೆ ಮೀಮಾಂಸಕರಿಗೆ ಇಷ್ಟ ಇಲ್ಲ. ಯಾವ ವಿಷಯದಲ್ಲಿ ಅಂಶತ್ರಯ ಶೂನ್ಯ ಭಾವನಾ? ಆತ್ಮ ವಿಷಯದಲ್ಲಿ. ಆತ್ಮ ವಿಷಯದಲ್ಲಿ ಭಾವನೆ ಯಾವಾಗಲೂ ಅಂಶತ್ರಯ ಇದ್ದೇ ಇದೆ. ಭಾವನಾ ಸ್ವರೂಪವೇ ಅಂಶತ್ರಯ ಸಹಿತವಾಗಿರೋದು. ಅಂಶತ್ರಯ ಸಹಿತವಾಗಿರ್ತಕ್ಕಂಥದ್ದು ಭಾವನೆ. ಅದು ಇಲ್ಲದೆ ಇರೋ ಭಾವನೆ ಅನ್ನೋದು ಅವ್ರಿಗೆ ಇಷ್ಟ. ಒಂಚೂರು ಮಾಡಿಫೈ ಮಾಡಿದೆ. ಅಂಶತ್ರಯ ಶೂನ್ಯ ಭಾವನಾ ಅನ್ನೋದು ನಾಸ್ತಿ. ಬ್ರಹ್ಮ ವಿಷಯೇ ಬ್ರಹ್ಮ ವಿಷಯ ಸರ್ವದಾಪಿ ಭಾವನಾ ಅಂಶತ್ರಯ ಶೂನ್ಯ ಇದು ನಾಸ್ತಿ. ಪರೀಕ್ಷೆ ಇದೆ ಅದು ಬ್ರಹ್ಮವಿದಲ್ಲ, ಅದು ಇಲ್ಲ ಮಾಡ್ಬೇಕು. ಬ್ರಹ್ಮ ವಿಷಯದಲ್ಲಿ ಅಂಶಕ್ರಿಯ ಇಲ್ಲ, ಅಂಶಕ್ರಿಯ ಇರೋ ಭಾವನೆ ಇಲ್ಲ. ಆದ್ರಿಂದ ಅಲ್ಲ ಬ್ರಹ್ಮದಲ್ಲಿ ಅಂಶತ್ರಯ ಇಲ್ಲ ಸರಿ. ಅಂಶತ್ರಯ ಶೂನ್ಯವಾದ ಬ್ರಹ್ಮ ಮಾಡಬೇಡಿ. ಅಂಶತ್ರಯ ಶೂನ್ಯವಾದ ಭಾವನೆ ಎಂಬ ಬ್ರಹ್ಮ ಮಾಡಬೇಡಿ. ಅಲ್ಲ ಬ್ರಹ್ಮದಲ್ಲಿ ಅಲ್ಲ ಹಂಗ ಹೊಂದಲ್ಲ. ಅಂಶತ್ರಯ ಶೂನ್ಯವಾದ ಬ್ರಹ್ಮದಲ್ಲಿ ಭಾವನೆ ಬರಲ್ಲ. ಇವಾಗ ಅಂಶತ್ರಯ ಶೂನ್ಯವಾದ ಭಾವನೆ ಅನ್ನೋದು ಇಲ್ಲ. ಅದು ಪರೀಕ್ಷಕರು ಅದು ಒಪ್ಪಿಲ್ಲ. ಅದು ಬ್ರಹ್ಮದಲ್ಲಿ ಅಂಶತ್ರಯವಿಲ್ಲ. ವಿಧಿ ಬರಲ್ಲ. ಆಗ್ಬೇಕು. ಅಲ್ಲ ಗುರುಗಳೇ, ಅದನ್ನೇ ಹೀಗೆ ಅನ್ವಯ ಮಾಡ್ಬೇಕಲ್ಲ. ಅಂಶತ್ರಯ ಶೂನ್ಯ ಬ್ರಹ್ಮಣಿ ಅಂತಾಗಲ್ಲ. ಶೂನ್ಯ ಸ್ತ್ರೀಲಿಂಗ ಆಗಲ್ಲ. ಸ್ತ್ರೀಲಿಂಗಕ್ಕೆ ಅನ್ವಯ ಹೊಂದಲ್ಲ ಅದು. ಭಾವನಾ ಅಂಶತ್ರಯ ಶೂನ್ಯ ನಚ ಇಷ್ಟ ಅಂತ. ಅಂಶತ್ರಯ ಶೂನ್ಯವಾದ ಭಾವನಾ ಅನ್ನೋದು ಇಷ್ಟವಾಗಿಲ್ಲ ಯಾರಿಗೆ? ಪರೀಕ್ಷಕರಿಗೆ. ಪರೀಕ್ಷಕೈ ಅಂಶತ್ರಯ ಶೂನ್ಯ ಭಾವನಾ ನ ಇಷ್ಟ. ಪರಂತು ಅತ್ರ ಬ್ರಹ್ಮಣಿ ಅಂಶತ್ರಯ ನಾಸ್ತಿ. ಅಂಶತ್ರಯ ನಾಸ್ತಿ. ಅತಃ ಅತ್ರ ಬ್ರಹ್ಮಣಿ ವಿಧಿ ನಾಭಿವಂದನೆ. ಹಂಗೆ ಮಾಡ್ಕೋಬೇಕು. ಬರ್ಕೊಳ್ಳಿ. ಎಲ್ಲ ಅನರ್ಥಗಳನ್ನು ಅಡ್ಡಿಗಳನ್ನು ಕಾಚಿಕೊಂಡಿರೋದ್ರಿಂದಲೂ ಎಲ್ಲ ಪುರುಷಾರ್ಥವನ್ನು ಪಡ್ಕೊಂಡಿರುವುದರಿಂದಲೂ ಅಂಶತ್ರಯವಿಲ್ಲದೆ ಇರತಕ್ಕಂಥ ಭಾವನೆ ಎಂಬುದು ಅಂಶತ್ರಯವಿಲ್ಲದೆ ಇರತಕ್ಕಂಥ ಭಾವನೆ ಎಂಬುದು ಪರೀಕ್ಷಕರಿಗೆ ಒಪ್ಪಿಗೆಯಾಗಿಲ್ಲ. ಅಂಶತ್ರಯವಿಲ್ಲದೆ ಇರತಕ್ಕಂಥಾದ ಭಾವನೆ ಎಂಬುದು ಅಂದ್ರೆ ಅಂಶತ್ರಯ ಅನ್ಬೇಕಾದ್ರೆ ಸಾಧ್ಯ ಸಾಧನ ಇದು ಕರ್ತವ್ಯ ಅಂತ ಹಾಕೊಳ್ಳಿ. ಕಿಂಕೇನ ಕಥಂ ಅನ್ನೋದು ಶಾಬ್ದ ಭಾವನ. ಸಾಧ್ಯ ಸಾಧನ ಇದು ಕರ್ತವ್ಯ ಅರ್ಥ ಭಾವನ. ಭಾವನೆ ಎರಡು ತರ, ಶಾಬ್ದ ಭಾವನ, ಅರ್ಥ ಭಾವನ ಅಂತ. ಶಾಬ್ದ ಭಾವನದಲ್ಲಿ ಕಿಂಕೇನ ಕಥಂ, ಅರ್ಥ ಭಾವನೆಯಲ್ಲಿ ಇದು ಸಾಧ್ಯ ಸಾಧನ ಇದು ಕರ್ತವ್ಯತೆ. ಪರೀಕ್ಷಕರಿಗೆ ಅಂಶತ್ರಯವಾದ ಶೂನ್ಯವೆಂಬುದು ಇಷ್ಟವಾಗಿಲ್ಲ. ಅತಃ ಈ ಆತ್ಮನ ವಿಷಯದಲ್ಲಿ ಭಾವನೆಯಿಂದ ವಿಧಿಯನ್ನು ಒಪ್ಪಿಕೊಳ್ಳಕ್ಕಾಗುವುದಿಲ್ಲ. ಭಾವನಾತಃ ವಿಧಿಯನ್ನು ಅಭಿಬಂಧಿದೆ. ಭಾವನಾ ಬಿಟ್ಟು ಭಾವನಾ ರೂಪವಾದ ವಿಧಿಯು ಭಾವನೆಯಿಂದ ಭಾವನಾತಃ ಭಾವನಾ ರೂಪದಿಂದ ವಿಧಿಯನ್ನು ಒಪ್ಪಿಕೊಳ್ಳಕ್ಕಾಗಲ್ಲ. ಭಾವನೆಯಿಂದ ವಿಧಿ ಬರಲ್ಲ ಸರ್. ಅದು ಇಬ್ರು ಸಮಾನ. ಪೂರ್ವಕ್ಷಿಗೂ ಒಪ್ಪಿನ. ಅದೇ ಇವಾಗ ಮೂರಂಶ ಇದೆ ಇರೋದ್ರಿಂದ ಭಾವನೆ ಆಗಲ್ಲ. ಆದ್ಮೇಲೆ ಮೂರಂಶ ಇದೆ ಇರೋದ್ರಿಂದ ಭಾವನೆಯಿಂದ ವಿಧಿ ಬರಲ್ಲ. ಅದಕ್ಕೊಂದು ಭಾವನಾತಃ ಅನ್ಯತ್ರ ವಿಧಿ ಅಭಿವೃದ್ಧಿ. ಭಾವನೆ ಇಲ್ಲದೆ ಹೋದ್ರೆ ವಿಧಿಯನ್ನು ಒಪ್ಕೊಳ್ಳೋದಿಲ್ಲ. ಅದೇ ಸಿದ್ಧಾಂತ. ಭಾವನೆ ಇರೋದ್ರಿಂದ ಆತ್ಮಭಾವನೆ ಇಲ್ಲದೆ ಎಲ್ಲಿದೆ ವಾಕ್ಯ? ಮೂರಂಶ ಇದೆ ಅದೆಲ್ಲಿದೆ ವಾಕ್ಯ? ಆತ್ಮದಲ್ಲಿ ಅಂಶ ಇರೋದು ಇಲ್ವೇ ಇಲ್ಲ ಇಲ್ಲಿ. ಹಂಗೆ ಎಲ್ಲವನ್ನೂ ಅಧ್ಯಯನ ಮಾಡ್ಕೊಂಡು ಹೋಗ್ಬಿಡು. ಇಲ್ಲ ಭಾವನೆ ಮೂರಂಶ ಇಲ್ಲದ ಭಾವನೆ ಇಲ್ಲ ಸರಿ. ಆತ್ಮ ಮೂರಂಶ ಇಲ್ಲ ಇಲ್ಲೂ ಇಲ್ಲ ಇಲ್ಲಿ. ಈ ಶ್ಲೋಕದಲ್ಲಿ ಆತ್ಮ ಅಂಶ ಇಲ್ಲದ ವಿಚಾರ ಬಂದೇ ಇಲ್ಲ. ಆತ್ಮ ಅಂಶ ಇಲ್ಲದೆ ಎಲ್ಲಿದೆ ಈ ಶ್ಲೋಕದಲ್ಲಿ? ಇಂಗ್ಲಿಷ್ ನೋಡ್ತಾ ಇದ್ದೆ. ಇವರು ಹೇಗ್ ಮಾಡಿದ್ದಾರೆ ಅಂದ್ರೆ ಪ್ರೊಡಕ್ಟಿವ್ ಆಪರೇಷನ್ ಡಿವೈಡ್ ಆಫ್ ದ 3 elements
ಶೂನ್ಯವಾಗಿರುವ ಭಾವನೆಯು ವಾದಿಗಳಿಗೆ ಇಷ್ಟವಿಲ್ಲ. ಇಷ್ಟವಿಲ್ಲ. ಸರಿ ಆಯ್ತು. ಸಂಶಯವಿಲ್ಲದೆ ಇರತಕ್ಕಂಥ ಭಾವನೆ ಅನ್ನೋದನ್ನು ವಾದಿಗಳು ಒಪ್ಪಲ್ಲ. ಅಷ್ಟೇ. ಹಾ, ಆಮೇಲೆ ಭಾವನೆಯಿಂದಲೇ ವಿಧಿಯನ್ನು ಇಲ್ಲಿ ಭಾವನೆ ಇಲ್ಲದೆ ಹೋದ್ರೆ ಬೇರೆ ಕಡೆ ವಿಧಿಯೇ ಬರೋದಿಲ್ಲ. ಭಾವನಾತಃ ಅನ್ಯತ್ರ ವಿಧಿ ನಾಭಿಗಮ್ಯತೆ. ಭಾವನೆಯಿಂದ ಬಿಟ್ಟು ಬೇರೆ ಕಡೆ ವಿಧಿ ಅನ್ನೋದೇ ಬರೋದಿಲ್ಲ. ನೀವು ಬರ್ಕೊಳ್ಳಿ, ನೀವು ಹಿಂಗ್ ಬರ್ಕೊಳ್ಳಿ. ಆತ್ಮದಲ್ಲಿ ಯಾವ ಅಡ್ಡಿಯೂ ಇಲ್ಲ, ಎಲ್ಲಾ ಅಡ್ಡಿಯೂ ಇಲ್ಲವಾದ್ದರಿಂದಲೂ, ಸಮಸ್ತ ಪುರುಷಾರ್ಥ ಸ್ವರೂಪವಾದ್ದರಿಂದಲೂ, ಅಂಶತೆಯ ಶೂನ್ಯವಾದ ಭಾವನೆ ಎಂಬುದನ್ನು ಪರೀಕ್ಷಕರು ಒಪ್ಪುವುದಿಲ್ಲವಾದ್ದರಿಂದಲೂ ಬರ್ಕೊಳ್ಳಿ. ಅಂಶತೆಯ ಶೂನ್ಯವಾದ ಭಾವನೆಯನ್ನು ಪರೀಕ್ಷಕರು ಒಪ್ಪುಕೊಳ್ಳವಾದ್ದರಿಂದಲೂ, ಭಾವನೆ ಇಲ್ಲದೆ ಮತ್ತೊಂದು ಕಡೆಯಲ್ಲಿ ವಿಧಿ ಎಂಬುದೇ ಇಲ್ಲವಾದ್ದರಿಂದಲೂ ಅದು ಹಾಕಬೇಕು. ಆಮೇಲೆ ಅಧ್ಯಯನ ಮಾಡ್ಕೋಬೇಕು. ಇಷ್ಟ ನಾವು ಶ್ಲೋಕ ಅಧ್ಯಯನ ಮಾಡ್ಕೋಬೇಕು. ಆತ್ಮದ ಅಂಶತೆ ಇಲ್ಲವಾದಲು ಭಾವನೆ ಇಲ್ಲವಾದ ಪುರಾಣ ಅದು ಹಾಕಬೇಕು. ಮೋಹ ಮಾತ್ರ ಅಂತರಾಯ ಮುಕ್ತ ವಸ್ತು ಇದು ಅದು ಅಷ್ಟು ಹೇತುವಾಗಬೇಕು. ಅದು ಅಂಶತೆ ಶೂನ್ಯ ಭಾವನಾ ಪರೀಕ್ಷಿಕಿ ನೇಷ್ಟ ಭಾವನಾತಃ ಅನ್ಯತ್ರ ವಿಧಿ ನಾಭಿಗಮ್ಯತೆ. ಅತಃ ಮೋಹ ಮಾತ್ರ ಅಂತರಾಯಾಮ್ ಅಂತರಾಯಾಮ್ ಮುಕ್ತ. ಮುಕ್ತಾವಸ್ತು ಒಂದೇ ಬದುವ. ಈ ಮುಕ್ತ ವಸ್ತು ಬಿಡಿಸ್ಬಿಟ್ಟಿದ್ದಾನೆ. ಮುಕ್ತ ಮೋಹ ಮಾತ್ರ ಅಂತರಾಯ ಮುಕ್ತಾವಸ್ಥೆ ಇದಂ ಕಿಂ ಅವಳು ಕ್ರಿಯಾಪದ ಬರಲಿಲ್ಲ. ಅದಾಪಿ ಉಕ್ತ ಮಾರ್ಗೇಣ ಮುಕ್ತಿ ಯಾಶ್ರಯಾತ್ ಅದು ಆಗಲ್ಲ. ನೇಮ ನಿಶ್ಚಯ ಸಂಸಾರಸ್ಯ ದಾಪಿದು ಆಗಂತೋರಧಿಕಾರಸ್ಯ ನ ಪ್ರವೃತ್ತವು ಕಥಂಚನ. ಅದು ಏನ್ ವಿಷಯ ಸಿದ್ಧಾಂತ ಪೂರ್ವಪಕ್ಷದ ಏನು ಹೇಳ್ತಾ ಇಲ್ಲ ಇದಲ್ಲ. ಇದು ಅಂದ್ರೆ ಬರೀ ಪೂರ್ವಪಕ್ಷಿ ಹೇಳ್ತಾ ಇರೋದು ಸಿದ್ಧಾಂತಿ ಮೇಲೆ. ಬರೀ ಇದು ಮೋಹ ಮಾತ್ರ ಅಂತ ಹೇಳಿದ್ರು ನೀವ್ ಹೇಳಿದ್ದು ಏನೋ ಹೊಂದ್ಬೋದಾಗಿತ್ತು. ಅಂದ್ರೆ ಬ್ರಹ್ಮನು ಏಕದೇಶ ಇದ್ರೆ, ಬ್ರಹ್ಮಕ್ಕೆ ಅಂಶ ಇದ್ರೆ ಇಲ್ಲ ವಿಕಾರ ಇದ್ರೆ ಬ್ರಹ್ಮನಿಗೆ ಅವಾಗಲೂ ಕ್ರಿಯೆ ಬೇಕಾ ಕ್ರಿಯೆ ಬೇಡವಾ ಅಂತ ಚರ್ಚೆ. ಯಾರು ಹೇಳ್ತಾರ? ಪೂರ್ವಪಕ್ಷಿ. ಏಕದೇಶ ಯಾರು ಹೇಳಿದ್ದಾರೆ? ಪೂರ್ವಪಕ್ಷಿ ಅದು ಆಕ್ಷೇಪ ಮಾಡ್ತೀಯ. ಅಲ್ಲ, ಪ್ರಸಂಗವೇ ಇಲ್ಲಲ್ಲ. ಏಕದೇಶ ಹೌದಾ ಅಲ್ಲ? ಆತ್ಮನಿಗೆ ಏಕದೇಶ ತಾನು ಎಲ್ಲಿ ಬಂದಿರ್ತಂಗ? ಇನ್ನೂ ಪೂರ್ವಪಕ್ಷ ಅಂತಾರೆ ನೋಡಿದಾಗ ಇಲ್ಲೂ ಅಲ್ಲಪ್ಪ, ಬ್ರಹ್ಮದಲ್ಲಿ ಏಕದೇಶತ್ವ ವಿಚಾರ ಹೆಂಗ್ ತಗೊಂಡ್ಬಂದ್ರು? ಏಕದೇಶ ಅಂತ ಸಿದ್ಧಾಂತ ಹೇಳಿದ್ರೆ ತಗೊಂಡ್ಬೇಕು ಪೂರ್ವಪಕ್ಷ. ಚರ್ಚೆನೇ ಮುಂದುವರಿತಾ ಇದೆ ಅಲ್ಲ, ಭೇದ ಭೇದ ಚರ್ಚೆ ಅಲ್ವೇ ಅಲ್ಲ ಇದು. ಇದು ನಿಯೋಗ ಉಂಟಾ ಇಲ್ವಾ ಅಂತ. ಈಗ ನಿಯೋಗನ ಆಯ್ತು, ಇವಾಗ ಅಂಶ ಇದೆಯಾ ಇಲ್ವಾ? ಅಂಶ ಇಲ್ಲ, ಏನಾದ್ರು ವಿಷಯ ಬಂದೇ ಇಲ್ಲ ಹಿಂದೆ. ಜೀವನ ಮುಂದಕ್ಕೆ ಅದು ಅದೇ ಶ್ಲೋಕನೇ ಹೋಗ್ಬೋದು. ಇದನ್ನು ಪುನಃಶಂಕೆಗೆ ಅದನ್ನು ಸೇರಿಸ್ಕೊಳ್ಳೋದು. ಮೋಹ ಮಾತ್ರಾಂತರಾಯ ಅಲ್ಲಿಂದ ಮತ್ತೆ ಶಂಕೆ ಇಲ್ಲಿಗೆ ಭಾವನಾತು ನಜಾನಿತ್ರ ವಿಧಿರ ಸಿದ್ಧಾಂತ ಆಯ್ತು. ಆ ಸಿದ್ಧಾಂತ ಏನಾಯ್ತು ಅವಾಗ? ಕಿಂ ಒಂದೊಂದು ಪದದಲ್ಲಿ ಅಧ್ಯಾಯ ಮಾಡ್ಕೊಳ್ಬೇಕು. ಒಂದು ಪದ ಯಾವ್ದು? ಮೂರು ಅಂಶ ಇಲ್ಲ ಅಂತ ಎಲ್ಲಿದೆ ಅದು? ಆತ್ಮನು ನೀವು ಹೇಳಿದ್ ಸರಿ ಹೋಯ್ತು, ಇದನ್ನು ಕಂಟ್ರೋಲ್ ಮಾಡ್ಬೇಕಷ್ಟೇ. ಅಲ್ಲಪ್ಪ, ಅಂಶತೆ ಶೂನ್ಯವಾದ ಭಾವನೆ ಅನ್ನೋದು ಪರೀಕ್ಷೆಗೂ ಒಪ್ಪಲ್ಲ ಒಂದು. ಆಮೇಲೆ ಭಾವನೆ ಇಲ್ಲದೆ ಹೋದ್ರೆ ವಿಧಿ ಅನ್ನೋದು ಒಪ್ಪಕ್ಕಾಗಲ್ಲ. ಯಾಕೆ ಒಪ್ಪಲ್ಲ ಅಂದ್ರೆ ಭಾವನಾ ಅಥವಾ ಒಪ್ಪಲ್ಲ. ಅದನ್ನ ಏನಾಯ್ತು? ಏನ್ ಮುಗೀತು ವಿಷಯ? ಕಪ್ಪು ವಾಕ್ಯ ವಾಕ್ಯ ಮುಗಿದಿಲ್ಲ. ಅಂತರಾಯಿತ ಅಶೇಷಸ್ಯ ಅಶೇಷ ನಿರಾಂತರಾಯಿತಃ ಒಂದು, ಪುಮರ್ಸಸ್ಯ ಆತ್ಮರೂಪತಃ ಒಂದು. ತತ್ರ ಕಿಂ ಅಪರಿಬದ್ಧ ರೂಪವಾಗಿರತಕ್ಕಂಥ ಆತ್ಮ ಅವನು ಯಾವುದೇ ಭಾವನೆಗೆ ಯಾವುದೇ ದ್ರವ್ಯಕ್ಕೆ
ಅಂಶ ಇಲ್ಲೇ ಅಲ್ಲ ಇಲ್ಲೇ ಅಧ್ಯಾಹಾರ ಮಾಡ್ಕೊಳ್ಬೇಕು. ಆ ಅಂಶಕ್ಕೆ ಆತ್ಮ ಒಳಪಡೋದಿಲ್ಲ ಆದ್ರಿಂದ ಅವನಿಗೆ ಭಾವನೆ ಬರಲ್ಲ. ಯಾಕೆಂದ್ರೆ ಅಂಶ ಇದೆ, ಭಾವನೆ ಇಲ್ಲ. ಭಾವನೆ ಬಿಟ್ಟು ಬೇರೆ ಕಡೆ ವಿಧಿ ಇಲ್ಲ, ಆದ್ರಿಂದ ಆತ್ಮನಿಗೆ ವಿಧಿ ಇಲ್ಲ. ಇದು ಬಹಳ ಸಂದಿಗ್ಧವಾದ ಶ್ಲೋಕ. ಆಗ್ಲಿ ಬರ್ಕೊಡ್ರಿ. ಏನ್ ಬರ್ಕೊಂಡ್ರಪ್ಪ? ಯಾವ ಅಡ್ಡಿಯೂ ಇಲ್ಲದೆ ಇರುವುದರಿಂದಲೂ ಕುಮಾರಸಭೆಯು ಆ ಅಂಶತೆ ಇಲ್ಲದೆ ಇರತಕ್ಕಂಥ ಭಾವನಾ ಅನ್ನೋದು ಪರೀಕ್ಷೆಗೂ ಇಷ್ಟವಿಲ್ಲವಾದ್ದರಿಂದಲೂ ಆತ್ಮನು ಅಂಶತೆ ರಹಿತನು. ಏಕೆಂದ್ರೆ ಭಾವನೆ ಇಲ್ಲದೆ ಹೋದರೆ ವಿಧಿಯನ್ನು ಒಪ್ಪಳಕ್ಕೆ ಆಗುವುದಿಲ್ಲ. ಏಕೆಂದರೆ ಭಾವನಾತಃ ಅನ್ಯತ್ರ ವಿಧಿ ನಾಭ್ಯುಗಮ್ಯತೆ. ಮತ್ತೆ ಮೋಹ ಮಾತ್ರ ಅಂತರಾಯಾಂತೂ ಮಾಡಬೇಕು. ಮೋಹ ಮಾತ್ರಾಯಾಮ್ ಅಂತರಾಯಾಮ್ ಸಪ್ತಮಿ ಯಾವುದು ವಿಶೇಷಣ? ಮುಂದೆ ಅದು ಮತ್ತೆ ಪೂರ್ವ ಪಕ್ಷ. ಅಂತರಾಯಾಮ್ ಕಿಂ ಅಂತರಾಯಾಮ್ ಅನ್ವಯ ಯಾವುದು? ಅಂತರಾಯಾಮ್ ಸಪ್ತಮಿಗೆ ಒಂದು ಅನ್ವಯ ತೋರಿಸೋ. ಅಂತರಾಯಾಮ್ ಸಪ್ತಮಿ ಮಾಡ್ತಾ ಇಲ್ಲ. ಅಂತರಾಯ ಮುಕ್ತಿ. ಅಂತರಾಯಾಮ್ ಮುಕ್ತೌ ಅಷ್ಟು ಯಶೋಧ ಮಾಡ್ಕೋ. ಮುಕ್ತಾವಸ್ತು ಹಾಗೆ ಮಾಡ್ಕೋಬೇಕು. ಮೋಹ ಮಾತ್ರ ಅಂತರಾಯಾಮ್ ಮುಕ್ತೌ ಯಶೋಧಿತ ವಸ್ತು ಅಂತ ಮಾಡ್ಕೊಳ್ಳಿ. ಮುಕ್ತೌ ಅಷ್ಟು ಹಾಗೆ ಮಾಡ್ಕೋಬೇಕು. ಮೋಹ ಮಾತ್ರ ಅಂತರಾಯ ಮುಕ್ತವು ಪರಿಶೀಲನೆ ಮಾಡ್ಕೊಳ್ಳಿ. ಓದು ಶ್ಲೋಕ ಓದಿದ್ರ? ಓದೇ ಇಲ್ಲ. ಓದು ಅಷ್ಟು ಯಥೋಯಿತ ಮುಂದೆ ಯಥೋಯಿತಂ ಕಿಂ ಯಶೋಯಿತಂ ಸಿದ್ಧಾಂತಿನ ಯಶೋಕ್ತ ಸಿದ್ಧಾಂತ ಅಂದ. ಯಶೋಯಿತಂ ಯಾವ ಭಕ್ತಿ ಬಾಂಧವ್ಯ ಯಾವ ಭಕ್ತಿ ಯಶೋದಿತಂ ಪೂರ್ವೋಕ್ತಂ ಹೇಳ್ಬೇಕು. ಸಿದ್ಧಾಂತ ಬಿಹಿ ಉಕ್ತಂ ಅಸ್ತು ಅಂತ ಒಪ್ಕೊಂಡ್ಬಿಟ್ರೆ ಬೋಲ್ಬೇಕಿ. ಮೋಹವಷ್ಟೇ ಅದಕ್ಕೆ ಅಡ್ಡಿ ಎಂದಾದರೆ ಬರ್ಕೊಳ್ಳಿ. ಮೋಹವಷ್ಟೇ ಅದಕ್ಕೆ ಅಡ್ಡಿ ಎಂದಾದರೆ ಇನ್ನೇನು ಅಡ್ಡಿ ಇಲ್ಲ ಮೋಕ್ಷಕ್ಕೆ. ಮೋಕ್ಷಕ್ಕೆ ಮೋಹವಷ್ಟೇ ಅಡ್ಡಿ ಎಂದಾದರೆ ಸಿದ್ಧಾಂತಿ ಹೇಳಿದಂಗೆ ಎಲ್ಲವೂ ಆಗಲಿ. ಯಶೋಧಿತಂ ಸಿದ್ಧಾಂತಿ ಉಕ್ತಂ ಸರ್ವಂ ಅಷ್ಟು. ಅದಕ್ಕೆ ಮೋಕ್ಷಕ್ಕೆ ಅಡ್ಡಿ ಎಂದಾದರೆ ಸಿದ್ಧಾಂತಿ ಹೇಳಿದ ಹಾಗೇನೆ ಎಲ್ಲವೂ ಆಗಲಿ. ಸಿದ್ಧಾಂತಿನ ಯದುಕ್ತಂ ತತ್ಸರ್ವಂ ತಥೈವ ಅಸ್ತು. ಈಗ ಏಕದೇಶೋ ವಿಕಾರೋ ವಾ ಸಂಸಾರಿ ತಾತ್ಮನೋ ಯದಾ ಕಿಂ ತದಾಪ್ಯುಕ್ತ ಮಾರ್ಗೇಣ ಮುಕ್ತಿಂ ಕಿಂ ವಾ ಕ್ರಿಯಾಶ್ರಯಾ. ತಪ್ಪದು ಕ್ರಿಯಾಶ್ರಯಾತ್. ಶ್ರೇಯಾತ್ ಬರ್ಕೋಬೇಕಮ್ಮ. ತ್ಯಾಜ್ಯ ಭಾರಿ ತಪ್ಪು. ಅಂದ್ರೆ ತಗೊಂಡು ಕೊಟ್ಟಿದಾರಲ್ಲೇ ಇದೆಯಾ? ಏನಾದ್ರು ಬೆಂಡಿಂಗ್ ಆಯ್ತಾ? ನಾನು ಹೋಗೋಗ ನೋಡ್ತೀನಿ. ಸ್ವಲ್ಪ ದಿನವೇ ಆಗುತ್ತೆ ಅಂತ. ಯಾಕಂದ್ರೆ
ಆತ್ಮನಃ ಯದಾ ಕಿಂ ತದಾ ಅಪಿ ಉತ್ತಮಾರ್ಗೇಣ ಮುಕ್ತಿಃ ಕಿಂ ವಾ ಕ್ರಿಯಾರ್ಥಯಾತ್. ಏನಪ್ಪ ಇವಾಗ ಸಂಸಾರಿ ಅಂತಿದ್ದಾನಲ್ಲಪ್ಪ ಜೀವ, ಇವನು ಪರಮಾತ್ಮನ ಏಕದೇಶವಾ? ಏಕದೇಶ ಅಂದ್ರೆ ಕಿಡಿ ಇದು ಪದಾರ್ಥ ಒಂದು ಭಾಗ, ಕಾಲು ಇರುತ್ತಲ್ಲ, ಮೆಂಚಕ್ಕಂದು ಕಾಲು ಒಂದು ಭಾಗ, ಏಕದೇಶ ಅಂಶ ಭಾಗ ಎಲ್ಲ ಒಂದೇ ಅರ್ಥ. ಅಥವಾ ವಿಕಾರ, ವಿಕಾರ ಅಂದ್ರೆ ಈ ಚಿನ್ನದ ವಿಕಾರ ಆಭರಣ, ಅದು ಮಣ್ಣಿನ ವಿಕಾರ ಗಡಿಗೆ, ಅದು ಅಕ್ಕಿ ವಿಕಾರ ರೊಟ್ಟಿ ಚಕ್ರಿನೂ. ಹಾಗೆ ಪರಮಾತ್ಮನ ವಿಕಾರವೋ ಜೀವ, ಪರಮಾತ್ಮನ ಒಂದು ಪಾರ್ಟೋ, ಕೈ ಕಾಲ ದೇಹದ ಪಾರ್ಟೋ, ಹಾಗೆ ಒಂದು ಪಾರ್ಟ್ ಪರಮಾತ್ಮನದು ಜೀವ, ಅಥವಾ ಪರಮಾತ್ಮನೇ ಎವಲ್ಯೂಷನ್ ಆಗಿ ಇದಾಗ ವಿಕಾರವಾಗಿ ಆ ರೀತಿ ಆಗಿದಾನೋ ಹೇಗಂತಿದ್ದೀರಾ? ಹೇಗಂದ್ರು ಅವಾಗಲೂ ಇದು ಉಕ್ತ ಮಾರ್ಗ, ನೀವು ಹೇಳಿದ ಮಾರ್ಗದಿಂದಲೇ ಅವಿದ್ಯಾ ಕಳ್ಕೊಳ್ಳೋದು ಅಷ್ಟಮಾದ್ಯ ಮುಕ್ತಿಯೋ, ಅಥವಾ ಕ್ರಿಯೆಯನ್ನು ಆಶ್ರಯಿಸ್ಕೊಳ್ಳೋದು ಮುಕ್ತಿಯೋ? ಅವಾಗಲೂ ಅವಾಗ ಏಕದೇಶ ಅಂತಂದ್ರು, ವಿಕಾರ ಅಂತಂದ್ರು, ಆಗಲೂ ಕೂಡ ಅವಿದ್ಯಾ ಕಳ್ಕೊಳ್ಳೋದ್ರಿಂದಲೇ ಮುಕ್ತಿ ಅಂತ ಅಂತೀರೋ, ಅಥವಾ ಕ್ರಿಯೆಯನ್ನು ಆಶ್ರಯಿಸ್ಕೊಳ್ಳೋದು ಮುಕ್ತಿ ಅಂತ ಹೇಳ್ತೀರೋ? ಆ ಪಕ್ಷದಲ್ಲಿ ಆ ಪಕ್ಷ ಇವಾಗ ಜೀವ ಎಂಬುವನು ಅವಿದ್ಯಾ ಕಲ್ಪಿತ ತೋರಿಕೆ, ಅವ್ರು ನಿಜವಾಗಿ ಅಂಶವೂ ಅಲ್ಲ ವಿಕಾರವೂ ಅಲ್ಲ ಅಂದ್ರೆ ಅವಾಗ ಅವಿದ್ಯಾ ಕಳ್ಕೊಂಡ್ರೆ ಮುಕ್ತಿ ಹೇಳ್ಬೋದು. ಇವಾಗ ಏಕದೇಶ ಅಂಶ ಅಂತ ಇಟ್ಕೊಂಡಾಗ ಅವಿದ್ಯಾ ಕಳ್ಕೊಂಡ್ರೆ ಮುಕ್ತಿ ಹೇಳಕ್ ಬರೋಲ್ಲ. ಆ ಪಕ್ಷದಲ್ಲಿ ಅವಿದ್ಯಾ ವಿಚಾರ ಬರೋದಿಲ್ಲ. ನಿಜವಾಗಿ ಏಕದೇಶವೇ ಆಗ್ಬಿಟ್ರೆ, ನಿಜವಾಗಿ ವಿಕಾರವೇ ಆಗ್ಬಿಟ್ರೆ ಅವಾಗ ಉಕ್ತ ಮಾರ್ಗದಿಂದ ಮುಕ್ತಿ ಬರೋಲ್ಲ. ಮುಕ್ತ ಮಾರ್ಗ ಅನ್ನೋ ಅವಿದ್ಯಾ ಕಳ್ಕೊಂಡ್ಬಿಟ್ರೆ, ಅವಿದ್ಯಾ ಅಂತ ಆಗ್ಬಿಟ್ರೆ ಮುಕ್ತಿ ಆಗಲ್ಲ. ಅವಿದ್ಯಾ ಅಲ್ಲ ಅದು. ಇವಾಗ ಕೈ ಜೈದ ಅವಯವ ಆದ್ಮೇಲೆ ಇದು ಅವಿದ್ಯಾ ಕಳ್ಕೊಂಡ್ಬಿಟ್ರೆ ಮುಕ್ತಿ ಆಗಲ್ಲ. ಏಕದೇಶ ಪಕ್ಷದಲ್ಲೂ ಅಂಶ ಪಕ್ಷದಲ್ಲೂ ವಿಕಾರ ಪಕ್ಷದಲ್ಲೂ ದೋಷ ಇದ್ದೇ ಇದೆ. ಏಕದೇಶ ಅಂಶ ಎಲ್ಲ ಒಂದೇ. ಅಂಶ ಪಕ್ಷದಲ್ಲೂ ವಿಕಾರ ಪಕ್ಷದಲ್ಲೂ ಜೀವ ಅನ್ನೋನು ಹೇಗೆ ಒಪ್ಕೊಂಡು ತಪ್ಪಾಗತ್ತೆ. ಆಗ ಒಪ್ಕೋಬಾರ್ದು. ಜೀವನೆಂಬುವ ಆತನು ಪರಮಾತ್ಮನ ಏಕದೇಶವೂ ಅಲ್ಲ, ಅಂದ್ರೆ ಅಂಶವೂ ಅಲ್ಲ, ವಿಕಾರವೂ ಅಲ್ಲ. ಮತ್ತೇನು? ಇವಾಗ ಹಾವು ಹಗ್ಗದ ಏಕದೇಶವೋ ಹಗ್ಗದ ಅಂಶವೋ? ಹಗ್ಗದ ಒಂದು ಪಾರ್ಟ್, ಹಗ್ಗದ ಒಂದು ಎವಲ್ಯೂಷನ್. ಎವಲ್ಯೂಷನ್ ಅಲ್ಲಪ್ಪ, ನಿಮ್ ಬುದ್ಧಿ ಮಿಸ್ಕನ್ಸೆಪ್ಷನ್ ಅದು, ಮಿಸ್ಕನ್ಸೆಪ್ಷನ್ ಅದು. ಇಲ್ಲಿ ತಪ್ಪಿಲಿಕ್ಕೆ ಇಗ್ನೋರೆನ್ಸ್ ಇಲ್ಲ ತೋರ್ತಿರೋದು. ಅಲ್ಲ, ಎರಡು ಅಲ್ಲ ಅನ್ಬೇಕು. ಇವಾಗ ಇನ್ನು ಮುಕ್ತ ವಸ್ತುವೆ. ಹೌದು, ಹಂಗೆ ಮಾಡಿದೆ. ಅಲ್ಲ, ಅವಾಗ ಪರಿಚಯ ಮಾಡಿದ್ದು ಮುಂದೆ, ಅವಾಗ ಹಾಗೆ ಪರಿಚಯ ಮಾಡಿದ್ವಿ ನಾವು. ಮುಕ್ತ, ಆಮೇಲೆ ಮಧ್ಯ ಒಂದು ಮಲಗೋ ಜಾಗ, ಅದು ಮಧ್ಯ ಮಂಚ ಹಾಕುವಷ್ಟು ಜಾಗ ಬಿಟ್ಟು ಆಮೇಲೆ ವಸ್ತು ಮಾಡಿದ್ದಾರೆ. ಓ ಪ್ಲಸ್ ಪ್ರೂಫ್ ರೀಡಿಂಗ್. ನಾನು ಪೂರ್ತಿ ಇದನ್ನ ಕನ್ನಡ ಮಾಡಕ್ ಕೊಟ್ಟಿದ್ದೀನಿ. ಎಂಟೈರ್ ಬೃಹದ್ವಾರ್ಷಿಕ ಕನ್ನಡ ಮಾಡಿದ್ದ ಇದು ಟೈಪ್, ಇದು DTP ಎಂಟೈರ್ ಬೃಹದ್ವಾರ್ಷಿಕನ ಕನ್ನಡದಲ್ಲಿ DTP ಮಾಡಿದ ಸಂಸ್ಕೃತದಿಂದ ಮಾಡೋದು ಒಂದೊಂದೇ ಮಾಡ್ಬೇಕಂತೆ. ಕಡಿಮೆ ಮಾಡ್ತಿದ್ರು. ಬರೀ ಶ್ಲೋಕ ಯಾಕೆ? ಈಗ ಈ ಅನುವಾದ ಮಾಡಲ್ಲ, ಆ ಅನುವಾದ ಅದು ಸಂಸ್ಕೃತ ಕನ್ನಡ ಮಾಡ್ಬೋದು ಅಂತ ಆಸ್ ಇಟ್ ಈಸ್. ಅದನ್ನ ಕೇಳಿದೀನಿ ಹಂಗೆ ಸಂಸ್ಕೃತ ಕನ್ನಡ ಆಗ್ಬಿಡುತ್ತೆ. ಅಲ್ಲಿ ವ್ಯಾಖ್ಯಾನ ಇಲ್ಲ, ಗಿರಿಗಿರಿ ಎಲ್ಲ ಇಲ್ಲ, ಅಲ್ಲ ಗಿರಿಗಿರಿ ಅದು. ಕೈಜಾಲ್ ಚೆನ್ನಾಗಿದೆ, ಕೈಜಾಲಲ್ಲಿ ತುಂಬಾ ಪುರಾಣ ಕೊಡೋದಿದ್ದಾರೆ. ಆ ಬೋರ್ಡ್ ಕೊಟ್ಟರು ಶಬ್ದಾರ್ಥ ಶ್ಲೋಕಾರ್ಥ ಅದು. ಶ್ಲೋಕಾರ್ಥಗಳದು ನಾನು ನೋಡಿದೆ. ಶ್ಲೋಕಾರ್ಥವನ್ನು ಬೋರ್ಡ್ ಕೊಟ್ಟಿದ್ದಾರೆ, ವಿವರಣೆ ಎಲ್ಲ ಹಿಂದಿ ಇದ್ರಲ್ಲಿ ಕೊಟ್ಟಿದ್ದಾರೆ. ಬೋರ್ಡ್ ಕೊಟ್ಟರು ಶ್ಲೋಕಾರ್ಥವೇ. ನಾನು ನೋಡಾಯ್ತು, ನಾನು ನೋಡಿ ಮಾಡಿ ಅಷ್ಟು ಚೆನ್ನಾಗಿದೆ.
ಚೆನ್ನಾಗಿಲ್ಲ ಅಂತಿಲ್ಲ ಅದು ಒಂದೇ ಇರೋದು ಸಂಬಂಧಾರ್ಥಕ ಒಂದೇ ಮುಂದೆ ಮುದಿಕಾಂಡ ಇಲ್ಲ ಮುಂದಕ್ಕೆ ಹೋಗೋಣ ಸಂಸಾರಿ ಜೀವ ಸಂಸಾರಿಯಾದ ಜೀವನು ಬರ್ಕಳ ಸಂಸಾರಿಯಾದ ಜೀವನು ಏಕದೇಶ ಅಂದ್ರೆ ಪಾಠ ಹಾಗೂ ಅಲ್ಲ ಅಲ್ಲಿ ವಿಕಾರವೇ ಅಲೆ ಸಮುದ್ರದ ವಿಕಾರ ಸ್ವರೂಪತಃ ಇರ್ಬೋದು ಸ್ವರೂಪತಃ ಇವಾಗ ಆಭರಣ ಸ್ವರೂಪತಃ ಚಿಹ್ನೆ ಇರ್ಬೋದು ಅದು ಆಭರಣ ಚಿನ್ನದ ವಿಕಾರ ಅಂತೀವಿ ನಾವು ಮಡಿಕೆ ಕುಡಿಕೆ ಸ್ವರೂಪತಃ ಮಣ್ಣೆ ಅದು ವಿಕಾರ ಅಂತೀವಿ ಹಾಗೆ ಹಗ್ಗ ಹೊರಗೆ ಹಗ್ಗ ಹೌದು ಇಷ್ಟ ಆಗ್ಬಿಟ್ಟೆ ಹಾವು ಹಗ್ಗದ ಅಂಶವೋ ಹಗ್ಗದ ವಿಕಾರವೋ ಕೊಟ್ಟ ಕೇಳಿದೆ ನಾನು ವಿದೇಶಕ್ಕೆ ಹೋಗಿ ಅದನ್ನು ಕೇಳಿದೆ ಹಾವು ಅನ್ನೋದು ಹಗ್ಗದ ವಿಕಾರವೂ ಅಲ್ಲ ಅಂಶವೂ ಅಲ್ಲ ಯಾಕೆ ಪರ್ಫೆಕ್ಟ್ಲಿ ಕರೆಕ್ಟ್ ಏನ್ ಸಾ ಚೆನ್ನಾಗಿ ಹೇಳ್ಕೊಂಡ್ಬಿಟ್ರಿ ನೀವು ಸೂಪರ್ ಹೇಳಿದ್ರಿ ಹಂಗ ತಿಳ್ಕೊಬೇಕು ಅಲ್ಲಿ ಹಾವಿಗೆಲ್ಲ ತಪ್ಪು ತಿಳಿಕೆ ಅದು ಕರೆಕ್ಟ್ ಇಲ್ಲಿ ಕ್ರಿಯೆ ಇದೆ ಆಭರಣ ಆಗೋದಕ್ಕೆ ಚಿನ್ನದ ಕ್ರಿಯೆ ನಡೀದೆ ಮಡಿಕೆ ಕುಡಿಕೆ ಆಗೋದಕ್ಕೆ ಕ್ರಿಯೆ ಇದೆ ಅದರಿಂದ ಅದು ವಿಕಾರ ಅಂತ ಅನ್ಬಹುದು ಆಮೇಲೆ ಈ ಮಂಚದ ಕಾಲು ಕುರ್ಚಿ ಕಾಲು ಅದು ಅಂಶ ಬಾಟು ಹೇಳ್ಬೋದು ಕ್ರಿಯೆಯಿಂದ ಆದದ್ದು ಇಲ್ಲಿ ಕ್ರಿಯೆ ಏನೂ ಇಲ್ಲ ತಪ್ಪುಳಿಕೆಯಿಂದ ತೋರ್ತಿದೆ ಜೀವನಾಗಿ ಪ್ರಪಂಚವಾಗಿ ಅದು ಪೂರ್ವಪಕ್ಷಿ ತಲೆ ಹೋಗ್ತಿಲ್ಲ ಪೂರ್ವಪಕ್ಷಿ ಹೇಳ್ತಿದ್ದಾನೆ ನೋಡಿ ಸ್ವಾಮಿ ನಮ್ ಜೀವ ಏನಂತೀರಾ ಕೇಳ್ತಿದ್ದಾನೆ ನೀವೇನಂತೀರ ಅಂದ್ರೆ ಸಿದ್ಧಾಂತ ಹತ್ರ ಈ ಜೀವನು ಪರಮಾತ್ಮನ ಅಂಶನೋ ಪರಮಾತ್ಮನ ವಿಕಾರವೋ ಅಯ್ಯ ಎರಡು ಅಲ್ಲ ಅಂತ ಇವ್ರದು ಅವನು ಹೇಳ್ತಾ ಇದ್ದಾನೆ ಇದಾ ಕೇಳ್ತಾ ಇದ್ದಾನೆ ಅಲ್ಲ ಹೇಳ್ಕೊಳ್ಳಿ ಜೀವನೆಂಬುವ ಆತನು ಆತ್ಮನ ವಿಕಾರವೋ ಅಂದ್ರೆ ಅದಕ್ಕೆ ಏನು ಬರ್ಕೊತೀರ ನೀವು ಎವಲ್ಯೂಷನ್ ಅಥವಾ ಅಂಶವೋ ಪಾರ್ಟೋ ಎವಲ್ಯೂಷನ್ ಅಂದ್ರೆ ವಿಕಾರವಾ ಇನ್ನೊಂದು ಏನು ಹೇಳಿದ್ರೆ ಟ್ರಾನ್ಸ್ಫಾರ್ಮೇಶನ್ ಫಾರ್ಮ್ ಟ್ರಾನ್ಸ್ಫರ್ ಆಗಿದೆ ಟ್ರಾನ್ಸ್ಫಾರ್ಮೇಶನ್ ಗೋಲ್ಯೂಷನ್ ಹೇಳ್ತಾರೆ ಅದೇ ಗುರುಗಳೇ ಮಾಡಿಫಿಕೇಶನ್ ಟ್ರಾನ್ಸ್ಫಾರ್ಮೇಶನ್ ಮಾಡಿಫಿಕೇಶನ್ ಅಥವಾ ಪಾಠ ಅಂಶ ಭಾಗವೋ ಏನಂತೀರಾ ಆಗ್ಲೂ ಆ ರೀತಿ ಇದ್ದಾಗಲೂ ಅಂದ್ರೆ ಪಾಠ ಆದಾಗಲೂ ಮಾಡಿಫಿಕೇಶನ್ ಆದಾಗಲೂ ನೀವು ಹೇಳಿದ ಮಾರ್ಗದಲ್ಲೇ ಮುಕ್ತಿಯ ನೀವು ಹೇಳಿದ ಮಾರ್ಗದಿಂದ ಅಜ್ಞಾನ ಕಳ್ಕೊಳ್ಳೋದಷ್ಟರಿಂದ ಮುಕ್ತಿಯ ಅಥವಾ ಕ್ರಿಯೆಯನ್ನು ಆಶ್ರಯಿಸ್ಕೊಳ್ಳೋದು ಮುಕ್ತಿಯ ಹೇಗೆ ಹೇಳ್ತೀರಾ ನೀವು ಹೇಳ್ತಿರಲ್ಲ ಅಜ್ಞಾನ ಕಳ್ಕೊಂಡ್ರೆ ಸಾಕು ನೀನ್ ಅವಾಗಲೂ ಹಾಗೆ ಪಾಠ ಆದಾಗ್ಲೂ ಮಾಡಿಫಿಕೇಶನ್ ಆದಾಗ್ಲೂ ಅಜ್ಞಾನ ಕಳ್ಕೊಂಡ್ರೆ ಸಾಕ ಅವಾಗ ಕ್ರಿಯೆಯನ್ನು ಆಶ್ರಯಿಸ್ಕೋಬೇಕಾ ಅಂತ ನಿಜವಾಗಿ ಪಾರ್ಟೇ ಅಥವಾ ಮಾಡಿಫಿಕೇಶನ್ ಆದ್ರೆ ಕ್ರಿಯೆ ಮಾಡ್ಬೇಕಾಗತ್ತೆ ಪಾರ್ಟು ಕ್ರಿಯೆ ಮಾಡ್ಬೇಕು ಅವಾಗ ಕ್ರಿಯೆ ಮಾಡೋದು ಪರ್ಮನೆಂಟ್ ಆಗಲ್ಲ ರಿಯಲ್ ಮಾಡಿಫಿಕೇಶನ್ ಆಗಿದ್ರೆ ಅದೇ ರಿಯಲ್ ಆಗಿ ಅಂಶವೇ ಆಗಿದೆ ಕ್ರಿಯೆ ಮಾಡಿದ ಮಾತ್ರ ಅದು ಹೋಗಲ್ಲ ಟೆಂಪ್ರವರಿ ಹೋದಂಗೆ ಆಗಿರುತ್ತೆ ಮತ್ತೆ ಬರುತ್ತೆ ಈ ಸಾಹಿತ್ಯ ಇಟ್ಕೊಳ್ಳಿ ಪರ್ಮನೆಂಟ್ ಸತ್ ಹೋಗಲ್ಲ ಮತ್ತೆ ಸುಟ್ಕೋತಾರೆ ನಿವೃತ್ತಾವೇವ ನಿಶೇಷ ಸಂಸಾರಸ್ಯ ತದಾಪಿತೋ ಆಗಂತೋರಧಿಕಾರಸ್ಯ ನ ಪ್ರವರ್ತೌ ಕಥಂಚನ ಆ ಪಕ್ಷದಲ್ಲೂ ಕೂಡ ಆಗಂತೋಹ ವಿಶೇಷ ಸಂಸಾರಸ್ಯ ನಿವೃತ್ತಾವೇವ ಅಧಿಕಾರ ಸ್ಯಾತ್ ನ ಪ್ರವೃತ್ತೌ ಕಥಂಚನ. ನೀವು ಆ ಪಾಟು ಅಂಶ ಒಪ್ಕೊಂಡ್ರು ಅದು ಮಾಡಿಫಿಕೇಶನ್ ಒಪ್ಕೊಂಡ್ರು ಆಗಲು ಆಗಂತೂ ಅದು ಯಾವುದೋ ಮಾಡಿಫಿಕೇಶನ್ ಆಗಿರೋದು ಬಂದಿರೋದು ಆಗಂತೋಹೋ ವಿಶೇಷ ಸಂಸಾರ ಬಂದಂತಹ ಎಲ್ಲಾ ಸಂಸಾರವನ್ನು ಕಳ್ಕೊಳ್ಳೋದ್ರಲ್ಲಿಯೇ ಅವನಿಗೆ ಅಧಿಕಾರ.
ಫಿಟ್. ಅನರ್ಥದ ಸಂಸಾರ, ಅನರ್ಥವಾದ ಸಂಸಾರವನ್ನ ಕಳ್ಕೊಳ್ಳೋಕೆ ಅವನಿಗೆ ಅಧಿಕಾರವೇ ಹೊರತು ಪ್ರವೃತ್ತಿಯಲ್ಲಿ ಅಧಿಕಾರ ಬರೋದಿಲ್ಲ. ಮಾಡಿಫಿಕೇಶನ್ ಆದ್ರೂ ಪಾರ್ಟ್ ಆದ್ರೂ ಕೂಡ ಕದಾಪಿ ಏನೇ ಆ ಎರಡು ಪಕ್ಷದಲ್ಲೂ ಕೂಡ ಸಂಪೂರ್ಣ ಸಂಸಾರವನ್ನ ತೊಳಗಿಸಿಕೊಳ್ಳುವುದರಲ್ಲೇ ಅವನಿಗೆ ಅಧಿಕಾರವೇ ಹೊರತು ಪ್ರವೃತ್ತಿಯಲ್ಲಿ ಅಧಿಕಾರವಿಲ್ಲ. ಈ ಸಿದ್ಧಾಂತ ಪೂರ್ವಪಕ್ಷ ಸಿದ್ಧಾಂತ ಅದು ಗೊತ್ತಾಗಲ್ಲ ಇಲ್ಲಿ. ಪೂರ್ವಪಕ್ಷ ಹೀಗೆ ಹೇಳ್ತಿದ್ದಾನ ಅನ್ಕೋಬೇಕಾಗತ್ತೆ. ಬರ್ಕೊಳ್ಳಿ. ತದಾಪಿ ತಸ್ಮಿನ್ ಪಕ್ಷ ಆ ಪಕ್ಷದಲ್ಲೂ ಆಗಂತುಕವಾದ ಸಮಸ್ತ ಸಂಸಾರದ ಒಂದು ಬರೆಯೋದೇನ ಇಟ್ಕೊಂಡ್ಬಿಡ ಓದ ಹಿಂದಿ ಒತ್ತಾಗ ಕೂತ್ಕೊಂಡ್ಬಿಡ್ತಾನೆ ಏನಾರ ಮಾಡ್ಕೊಳ್ಳಿ ಅಂತ. ಆಯ್ತು ಹಾಗೆ ಆ ಸಂಸಾರದ ನಿವೃತ್ತಿಯಲ್ಲಿಯೇ ಅಧಿಕಾರವನ್ನ ಬೇಕೇ ಹೊರತು ಹೇಗೂ ಪ್ರವೃತ್ತಿಯಲ್ಲಿ ಅಧಿಕಾರವಿರುವುದಿಲ್ಲ. ಪ್ರವೃತ್ತಿಯಲ್ಲಿ ಅಧಿಕಾರವಿರುವುದಿಲ್ಲ. ಆಗಂತೋಹೋ ನಿಷೇಧ ಸಂಸಾರಸ್ಯ ನಿವೃತ್ತಾವೇವ ಅಧಿಕಾರ ತದಾಪಿ ಅದು ಹೆಂಗ್ ಗೊತ್ತಾಗುತ್ತೆ? ಏನು ಇವು ತಗೊಳ್ಳೋದಷ್ಟೇ, ಅವ್ರು ನಮ್ಮ ಇಷ್ಟ, ವ್ಯಾಖ್ಯಾನಕಾರ ಇಷ್ಟ. ಅದು ಅಂಶಕ್ಕೆ ತಗೋಬಹುದು. ಒಟ್ಟು ತದಾಪಿ ಅನ್ನೋದು ಆಗಲೂ ಕೂಡ ಅನ್ನೋದು ಎರಡಕ್ಕೂ ತಗೋಬಹುದು, ಒಂದಕ್ಕೂ ತಗೋಬಹುದು. ಅದು ಬೇರೆ ಇದಕ್ಕೆ ವಿಕಾರಕ್ಕೆ ಇನ್ನೊಂದು ತಗೊಂಡಿದ್ರೆ ಅವಾಗ ಅಂಶ ತಗೊಂಡ್ರು ಆಗತ್ತೆ. ಮುಂದೆ ವಿಕಾರ ಪಕ್ಷ ತಗೊಂಡಿದ್ರೆ ವಿಕಾರೇಪಿ ಇದೆಯಲ್ಲ, ಅಪಿ ವಿಕಾರೇಪಿ ಅಂಶ ಪಕ್ಷ ಆಗಲ್ಲ. ತದಾಪಿ ಅಂಶ ಪಕ್ಷದಲ್ಲೂ ಮಾಡ್ಕೊಳ್ಳಿ. ಅಂಶ ಪಕ್ಷದಲ್ಲೂ ಕೂಡ ಆಗಂತುವಾದ ನಿಷೇಧ ಸಂಸಾರವನ್ನು ತೊಳಗಿಸಿಕೊಳ್ಳುವುದರಲ್ಲಿಯೇ ಅಧಿಕಾರವಾದೀತೆ ಹೊರತು ಆಗಂತು ಬಂದವನು ಅಂತ ಆಗಂತೋಹ ಷಷ್ಠಿ ಸಂಸಾರಸ್ಯ ಬಂದಂತ ಸಂಸಾರ ಜೀವ ಪಾಠ ಅವೇಗ ಇದೆಲ್ಲ. ಆಗಂತೋಹೋ ನಿಷೇಧ ಸಂಸಾರಸ್ಯ ಸಮಾನ ವಿಭಕ್ತಿ ಎರಡೂ. ಬಂದಿರುವ ಸಂಪೂರ್ಣ ಸಂಸಾರದ ನಿವೃತ್ತಿಯಲ್ಲಿಯೇ ಅಲ್ಲಿ ಆಗಂತೋಹ ಅಂದ್ರೆ ಬಂದಂತಹ ಅಂಶರೂಪವಾಗಿ ಬಂದಂತ ಮಾಡ್ಕೊಳ್ಳಿ. ಅಂಶರೂಪವಾಗಿ ಬಂದಂತಹ ಸಂಸಾರದ ನಿವೃತ್ತಿಯಲ್ಲಿಯೇ ಅವನಿಗೆ ಅಧಿಕಾರವಾದೀತೆ ಹೊರತು ಪ್ರವೃತ್ತಿಯಲ್ಲಿ ಅವನಿಗೆ ಅಧಿಕಾರನ ಫಿಟ್ ಹೋಗಿದೆ, ಪ್ರವೃತ್ತಿಯಲ್ಲಿ ಆಗುವುದಿಲ್ಲ. ಮೇಲೆ ಲೀಕ್ ಆದಾಗ ಪ್ರಿಪೇರ್ ಒಂದು ವಾರ ಬಳದೆ ಒಳ್ಳೆಲ್ಲ ಲೀಕ್ ಆದ್ವಿ. ಚೊಟ್ಟ ನೀರನ್ನು ಚೊಟಕ್ತಾ ಇತ್ತು. ಹೊಡಿಯಲ್ಲ ಹೆಂಗಾಗಿದೆ ನೋಡಿ ಎಲ್ಲಿ ಅಲ್ಲಿ ಇದ್ದ ಗಡಿಯಾರ ಪಕ್ಕ. ಎಂಟೈರ್ ಗೋಡೆ ಹೆಂಗಾಗಿ ಗೊತ್ತಾ, ಒದ್ದಾಗ್ಬಿಟ್ಟಿದ್ದು ಗೋಡೆ. ಹಂಗೆ ಗ್ರೌಂಡ್ ಆಗ್ಬಿಡುದು ಭಯ. ಕರೆಂಟ್ ಒಳಗೆ ಇದು ಮಾಡಿರ್ತಾರಲ್ಲ, ಗ್ರೌಂಡ್ ಆಗ್ಬಿಟ್ರೆ ಯಾವನೊಬ್ಬ ಹುಚ್ಚು ಹೋಗ್ಬಿಟ್ಟು ಆ ಎಲೆಕ್ಟ್ರಿಕ್ ಕಂಬ ಇದರಿಂದ ಗ್ರೌಂಡ್ ಆಗ್ಬಿಟ್ಟಿದೆ. ಇದರಲ್ಲಿ ಹೋಗಿ ಅವ್ರು ಸತ್ತೋಗ್ಬಿಟ್ಟಿದೆ ಅಲ್ಲೇ. ಏನಾಯ್ತು? ಅಂಶ ಪಕ್ಷದಲ್ಲೂ ಸಂಪೂರ್ಣ ಸಂಸಾರವನ್ನು ಕಳೆದುಕೊಳ್ಳುವುದಲ್ಲಿಯೇ ಅವನಿಗೆ ಅಧಿಕಾರವೇ ಹೊರತು ಪ್ರವೃತ್ತಿಯಲ್ಲಿ ಹೇಗೂ ಅಧಿಕಾರವೂ ಬರುವುದಿಲ್ಲ. ಇವ ಆತ್ಮಾಜ್ಞಾನ ನಿಮಿತ್ತಶ್ಚ ದೀರ್ಘ ಹಾಕೊಡಪ್ಪ. ಆತ್ಮಾಜ್ಞಾನ ನಿಮಿತ್ತಸ್ಯ ಹ್ಯನ್ಯತ್ವಾನುಪಪತ್ತಿತಃ ತದಾಪ್ಯವಿದ್ಯಾ ವಿಧ್ವಸ್ತೌ ಅಧಿಕಾರೋ ನ ಕರ್ಮಣಿ.
ಆತ್ಮನ ಅಜ್ಞಾನ ನಿಮಿತ್ತವಾಗಿರುವ ಯಾವುದೋ ಅನ್ಯತ್ವ ಎಂಬುದು, ಜೀವನೆಂಬುವನು ಆತ್ಮನಿಗಿಂತ ಬೇರೆ ಅನ್ನೋದಿದೆಯಲ್ಲ, ಆತ್ಮನ ಅಜ್ಞಾನದಿಂದ ಬಂದದ್ದು. ಈ ಹಾವೆಂಬುದು ಹಗ್ಗಕ್ಕಿಂತ ಬೇರೆ ಅನ್ನೋದಿದೆಯಲ್ಲ, ಅದು ಅಜ್ಞಾನದಿಂದ ಬಂದದ್ದು. ಆತ್ಮನ ಅಜ್ಞಾನವನ್ನೇ ನಿಮಿತ್ತವಾಗಿ ಇಟ್ಟುಕೊಂಡಂತಹ ಅನ್ಯತ್ವಕ್ಕೆ, ಅನ್ಯತ್ವವೆಂಬುದು ವಸ್ತುತಃ ಅನುಮತಿ ಹೊಂದೋದಿಲ್ಲ. ಅಜ್ಞಾನದಿಂದ ಬಂದದ್ದಾದ್ರೆ ಅದು ಹೊಂದೋದಿಲ್ಲವಾದ್ದರಿಂದ ಆಗಲೂ ಕೂಡ ಅವಿದ್ಯೆಯನ್ನು ಕಳ್ಕೊಳ್ಳೋದಲ್ಲಿ ಅವನಿಗೆ ಅಧಿಕಾರವೇ ಹೊರತು ಕರ್ಮದಲ್ಲಿ ಅಧಿಕಾರ ಇಲ್ಲ. ಆಯ್ತಾ? ಅಜ್ಞಾನದಿಂದ ಬಂದದ್ದಾದ್ಮೇಲೆ ಅಜ್ಞಾನ ಹೋಗೋದು ಯಾವ್ದ್ರಿಂದ? ಜ್ಞಾನ ಇಲ್ಲ, ಕರ್ಮದಿಂದ ಇಂತ ಅಜ್ಞಾನ ಮುಖ ಅಷ್ಟೇ. ಅವಿದ್ಯೆ ಇದ್ದ ಮೇಲೆ ಕಾಮಕರ್ಮ ಅಂತ ಬರುತ್ತೆ. ಇಲ್ಲಿ ಅಂಶತ್ವ ವಿಕಾರತ್ವ. ಈಗ ಘಟಲಿರುವ ಆಕಾಶ ಮಹಾಕಾಶದಿಂದ ಬೇರೆ ಒಂದು ಅಜ್ಞಾನ. ಅದು ಈ ಆಕಾಶ ಇದೆಯಲ್ಲ, ಸ್ಪೇಸು, ಆ ಆಕಾಶದಿಂದ ಬೇರೆ ಒಂದು ಅಜ್ಞಾನ. ಹಾಗೆ ಆತ್ಮನ ಅಜ್ಞಾನ ನಿಮಿತ್ತವಾಗಿಟ್ಕೊಂಡಂತಹ ಅಂಶತ್ವಕ್ಕೆ ವಸ್ತುತಃ ಅನ್ಯತ್ವವೆಂಬುದು ಹೊಂದದೇ ಇರುವುದರಿಂದ ಆತ್ಮನ ಅಜ್ಞಾನವನ್ನು ನಿಮಿತ್ತವಾಗಿ ಇಟ್ಟುಕೊಂಡಿರುವ ಅಂಶತ್ವಕ್ಕೆ, ಹಂಗೆ ಬರ್ಕೊಳ್ಳಿ, ಆತ್ಮನ ಅಜ್ಞಾನವನ್ನೇ ನಿಮಿತ್ತವಾಗಿ ಇಟ್ಟುಕೊಂಡಿರುವ ಅಂಶತ್ವಕ್ಕೆ ವಸ್ತುತಃ ಅನ್ಯತ್ವವೆಂಬುದು ಹೊಂದುವುದಿಲ್ಲವಾದ್ದರಿಂದ, ಅನ್ಯತ್ವವೆಂಬುದು ಬೇರೆಯಾಗಿರುವುದೆಂಬುದು ವಸ್ತುತಃ ಅಂದ್ರೆ ರಿಯಲಿ ಅಂತ ಅರ್ಥ. ವಸ್ತುತಃ ಮೀನ್ಸ್ ರಿಯಲಿ. ಅನ್ಯತ್ವ ಅಂದ್ರೆ ಸಪರೇಷನ್, ಬೇರೆಯಾಗಿರೋದು, ಬೇರೆಯಾಗಿರೋದು ಹೊಂದುವುದಿಲ್ಲವಾದ್ದರಿಂದ ಆಗಲೂ ಕೂಡ ಇವನಿಗೆ, ಈ ಮುಮುಕ್ಷುವಿಗೆ ಅವಿದ್ಯೆಯನ್ನು ಕಳ್ಕೊಳ್ಳೋದು ಅಧಿಕಾರವೇ ಹೊರತು, ಅಧಿಕಾರವೇ ಶಿಟ್ಟೆ ಹೊರತು ಕರ್ಮದಲ್ಲಿಲ್ಲ. ಈ ತರ ಶ್ಲೋಕಾದ ಹೇಗೆ ಅರ್ಥ ಮಾಡ್ಬೋದು? ಬೇರೆ ಇನ್ನೊಂದು ಬರ್ಬೋದು. ಅದು ಮೀಮಾಂಸೆ ಮಾಡಿದ್ದಾರೆ ಆ ಭಟ್ಟಪಾದ. ಅವನು ನಿನ್ನೆ ಬಂದಿಲ್ಲ, ಭಾವಾರ್ಥ ಕರ್ಮ ಶಬ್ದ ಅರ್ಥ ಮಾಡಿರುತ್ತಾ? ಭಾವಾರ್ಥ ಅಂದ್ರೆ ಭಾವ ಅಂದ್ರೆ ಭವನಂ ಭಾವ ಇರುವ ವಸ್ತುವನ್ನು ಹೇಳುವಂತಹ ಶಬ್ದಗಳು. ಕರ್ಮ ಶಬ್ದಗಳು ಅಗ್ನಿಹೋತ್ರ ಅಂತ ಒಂದು ಕರ್ಮ ಶಬ್ದ ಇದೆ. ಹಾಗೆ ದರ್ಶಪೂರ್ಣ ಮಾಸ, ಚಾತುರ್ಮಾಸ, ಸೋಮಿ ಆಗಿದೆ, ಅದು ಕರ್ಮ ಶಬ್ದ. ಅದು ಅಂದ್ರೆ ಕರ್ಮವನ್ನು ಮಾಡಿ ಅದು ನಿಯೋಗ ಇಲ್ಲ, ಸ್ವರೂಪದ ನಿಯೋಗ ಇಲ್ಲ, ಸ್ವರೂಪದಿಂದ ಅದಕ್ಕೆ ನಿಯೋಗ ಇಲ್ಲ. ಆಮೇಲೆ ಕೈಮರ್ಸ ನಿಯೋಗ ತಗೋಬೇಕು. ಅಗ್ನಿಹೋತ್ರ ಏನ್ ಮಾಡ್ಬೇಕು, ಅವ್ನು ಮಾಡ್ಬೇಕು ಅನ್ನೋದು ನಿಯೋಗ ಇದೆ. ಕುರಿಯಾದ ನಿಯೋಗ ಇದೆ ಹೊರತು ಅಗ್ನಿಹೋತ್ರ ನಿಯೋಗ ಇಲ್ಲ. ಹಾಗೆ ತುಪ್ಪ ಅನ್ನೋದು ನಿಯೋಗ ಇಲ್ಲ, ದರ್ಭೆ ಅನ್ನೋದು ನಿಯೋಗ ಇಲ್ಲ. ಅದನ್ನ ತಗೋಬೇಕು, ಮಾಡ್ಬೇಕು, ಇರ್ಬೇಕು ನಿಯೋಗ ಇದೆ. ಭಾವಾರ್ಥ ಕರ್ಮ ಶಬ್ದ ಇದಲ್ಲ. ತತಃ ಏಕ ಯಾ ಕ್ರಿಯಾ ಪ್ರತೀಯೇತ ಸಾಪಿ ನೃತಂತ್ರ ಜ್ಞೇಯ. ಆಮೇಲೆ ಅರ್ಥವಶದಿಂದ ಒಂದು ನಿಯೋಗ ಕಂಡುಬರುತ್ತೆ. ಆ ನಿಯೋಗ ಪುರುಷತಂತ್ರದಲ್ಲಿಯೇ ಹೊಂದುತ್ತಿದೆ ಹೊರತು ಬೇರೆ ಇದನ್ನೇ ದ್ವಾದಶಲಕ್ಷಣ ಹೇಳಿರುವುದು ಅಂತ ಇದ್ದಾರೆ. ದ್ವಾದಶಲಕ್ಷಣ ಪೂರ್ಣಮೀಮಾಂಸಾ ಶಾಸ್ತ್ರ. ಅರ್ಥ ಸರಿಯಾಗಿ ನಾನು ಹೇಳಿದ್ದು ಬೇರೆ ಇದೆಯಾ? ಕರೆಕ್ಟ್ ಇದೆಯಾ? ಆಗಲ್ಲ. ಯದಾಪಿ ಅವಿದ್ಯಾಧ್ವಸ್ತೌ ಅಧಿಕಾರಃ ನ ಕರ್ಮಣಿ ಕರ್ತವ್ಯಾಭಾವತಸ್ತ್ವೇವಂ ವಿಕಾರೋಪಿ ನ ಕರ್ಮಣಿ ಕಾರಣೈಕತ್ವ ಸಂಪತ್ತೆ ವಿಕಾರೇಪಿ ನ ಕರ್ಮಣಿ ಕಾರಣೈಕತ್ವ ಸಂಪತ್ತೇಃ ಸ್ವಸಿದ್ಧತ್ವ ಹೇತುತಃ ಸ್ವೇವಂ ತ್ವಯಿವವಿದ. ಪ್ರತಿಷ್ಠೆಗಳು ಎರಡು ಆವರೇಜ್ ತಗೋಬೋದು. ತಪ್ಪು ಕನ್ನಡ ಮತ್ತೆ ಮೂಲದಲ್ಲಿ ಕೊಂಡ್ರೆ ಎರಡು ತಪ್ಪು ಆವರೇಜ್ ಸಿಗುತ್ತೆ. ಕರ್ತವ್ಯಾಭಾವತಸ್ತ್ವೇವಂ ಕರ್ತವ್ಯಾಭಾವತಸ್ತ್ವೇವಂ ವಿಕಾರೇಪಿ ನ ಕರ್ಮಣಿ
ಕಾರಣೈಕತ್ವ ಸಂಪತ್ತೇ ಕರ್ತವ್ಯಾಭಾವದ ಅಲ್ಲಿ ಮಾಡಬೇಕಾದದ್ದೇನು ಇಲ್ಲವಾದ್ದರಿಂದ ಎಲ್ಲೇ ಆ ಆತ್ಮಸ್ವರೂಪದಲ್ಲಿ ಅಲ್ಲಿ ಮಾಡೋಕ್ಕೇನು ಇಲ್ಲ, ಅಲ್ಲಿ ಪರಿಚಿನ್ನವಲ್ಲ ಕ್ರಿಯಾಕಾರಕವೂ ಅಲ್ಲ, ಕರ್ತವ್ಯ ಅನ್ನೋದೇ ಅಲ್ಲಿ ಬರೋಲ್ಲ. ಕರ್ತೃತ್ವ ಇದೆ, ಕರ್ತವ್ಯ ಬರುತ್ತೆ, ಕರ್ತೃತ್ವ ರಹಿತ ರೂಪ ಅದು. ಹಾಗಾಗಿ ಅವಿಕ್ರಿಯವಾದ ಕೂಟಸ್ಥ ಸ್ವರೂಪ ಕರ್ತವ್ಯಾಭಾವದ ಕರ್ತವ್ಯ ಇಲ್ಲವಾದ್ದರಿಂದ ವಿಕಾರದಲ್ಲೂ ಅಲ್ಲಿ ಏನು ಕರ್ತವ್ಯ ಇದೆ, ಆಭರಣ ಚಿನ್ನದ ವಿಕಾರ. ಇವಾಗ ಆಭರಣ ಏನು ಮಾಡಬೇಕಾಗಿಲ್ಲ, ಚಿನ್ನವಾಗೇ ಇರುತ್ತೆ ಯಾವಾಗ. ವಿಕಾರ ಆದ್ಮೇಲೂ ಕರ್ತವ್ಯ ಇಲ್ಲ. ವಿಕಾರವಾದ್ರೆ ಅದಕ್ಕೆ ಇನ್ನೇನು ಕರ್ತವ್ಯ ಮಾಡ್ಬೇಕಾಗಿಲ್ಲ, ಅಲ್ಲ ವಿಚಾರ ಅಡಗಿಸ್ಬೇಕು ಅಂತ ವಿಕಾರವನ್ನ ಅವರು ಅಷ್ಟೇ ಹೇಳ್ತಾರೆ. ಅದಲ್ಲ ನಾ ಹೇಳುದು ಸ್ವರೂಪೇ ಕರ್ತವ್ಯಾಭಾವತಃ ಮಾಡಿದೆ. ಆತ್ಮನಲ್ಲಿ ಕರ್ತವ್ಯವೆಂಬುದೇ ಇಲ್ಲವಾದ್ದರಿಂದ ನೀವು ಏನೋ ಮಾಡ್ಬೇಕು ಅಂದ್ರೆ ನೀವು ವಿಕಾರ ಪಕ್ಷದಲ್ಲೂ ಕೂಡ ಕರ್ಮದಲ್ಲಿ ನಿಮಗೆ ವ್ಯಾಪಾರ ಬರೋದಿಲ್ಲ. ವಿಕಾರ ಅಂತ ಇಟ್ಕೊಂಡ್ರು ಜೀವ ಅವನು, ಪರಮಾತ್ಮ ವಿಕಾರ ಅಂತ ಇಟ್ಕೊಂಡ್ರು ಕೂಡ ಯಾವಾಗಲೂ ಕಾರಣಲು ಒಂದಾಗೇ ಇರ್ತಾನೆ. ಅದು ವಿಕಾರವಾಗಿ ತನ್ನ ಮೂಲ ಕಾರಣದ ಜೊತೆ ಯಾವಾಗಲೂ ಕೂತ್ಕೊಂಡೇ ಇರುತ್ತೆ. ಆದ್ರಿಂದ ಅದನ್ನ ಇನ್ನೇನು ಮಾಡ್ಬೇಕಾಗಿಲ್ಲ. ಆಭರಣ ಚಿನ್ನ ಆಗೋದಕ್ಕೆ ಏನ್ ಮಾಡ್ಬೇಕು, ಆಭರಣ ಗಡಿಗೆ ಮಣ್ಣಾಗೋದಕ್ಕೆ ಏನ್ ಮಾಡ್ಬೇಕು, ಇದ್ದೇ ಇರುತ್ತೆ. ವಿಕಾರದಲ್ಲೂ ಕೂಡ ಕರ್ಮಕ್ಕೆ ಅವಕಾಶವಿಲ್ಲ, ಕರ್ಮಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಕಾರಣದಲ್ಲಿ ಏಕತ್ವ ಸಂಪತ್ತಿ ಆಗಲೂ ಇದ್ದೇ ಇರುತ್ತೆ. ವಿಕಾರಾವಸ್ಥೆಯಲ್ಲೂ ಕಾರ್ಯವು ತನ್ನ ಕಾರಣವೇ ಕೂಡ್ಕೊಂಡೇ ಇರುತ್ತೆ. ಅದಕ್ಕೆ ಎಂಟಿಟಿ ಇಲ್ಲ. ಅದು ಯಾವ ಕಾರಣದ ಎಂಟಿಟಿ ಅದ ಎಂಟಿಟಿ. ಮಣ್ಣಿನ ಅಸ್ತಿತ್ವವೇ ಗಡಿಗೆ ಅಸ್ತಿತ್ವ, ಗಡಿಗೆಗೆ ಮಣ್ಣಿನ ಬಿಟ್ಟು ಬೇರೆ ಅಸ್ತಿತ್ವ ಇಲ್ಲ. ಗಡಿಗೆ ಮಣ್ಣು ಮಾಡಕ್ಕೆ ಏನು ಮಾಡ್ಬೇಕಾಗಿಲ್ಲ, ಆಭರಣ ಚಿನ್ನ ಮಾಡಕ್ಕೆ ಏನು ಮಾಡ್ಬೇಕಾಗಿಲ್ಲ, ಸ್ವತಃ ಸಿದ್ಧವಾಗಿ ಇದ್ದೇ ಇದೆ ಹಾಗೆ. ವಿಕಾರೇಪಿನ ವಿಕಾರ ಪಕ್ಷದಲ್ಲೂ ಕರ್ಮದಲ್ಲಿ ಅಧಿಕಾರವಿಲ್ಲ. ಏಕೆಂದ್ರೆ ಕರ್ತವ್ಯಾಭಾವತಃ ಏಕೆಂದರೆ ಕರ್ತವ್ಯವೇ ಅಲ್ಲಿ ಇರುವುದಿಲ್ಲವಾದ್ದರಿಂದ ಈ ರೀತಿ ಕರ್ತವ್ಯ ಇರುವುದರಿಂದ ಅಲ್ಲೂ ಕರ್ಮ ಹೊಂದುವುದಿಲ್ಲ. ಹೇಗೆಂದರೆ ವಿಕಾರವು ಯಾವಾಗಲೂ ಕಾರಣದೊಡನೆ ಒಂದೇ ಆಗಿರುತ್ತದೆ. ವಿಕಾರವು ಯಾವಾಗಲೂ ಕಾರಣದೊಡನೆ ಸೇರಿಕೊಂಡೇ ಇರುತ್ತೆ ಮತ್ತು ಕಾರಣವು ವಿಕಾರದಲ್ಲಿ ಸ್ವತಃ ಸಿದ್ಧವಾಗಿದ್ದೇ ಇರುತ್ತೆ. ಇದಾಗಿದೆ ಕಾರಣ. ಆಭರಣ ಚಿನ್ನ ಆಗೋದಕ್ಕೆ ಏನ್ ಮಾಡ್ಬೇಕು ಅಂತ, ಮಡಿಕೆ ಮಣ್ಣಾಗೋದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಸ್ವತಃ ಸಿದ್ಧ ಮಣ್ಣು ಅಲ್ಲೇ ಯಾವಾಗಲೂ ಅನನ್ಯತ್ವ ಸ್ವತಃ ಸಿದ್ಧತ್ವ. ಕಾರಣಸ ಸ್ವತಃ ಸಿದ್ಧತ್ವ, ಕಾರ್ಯಸ್ಯ ಅನನ್ಯತ್ವ. ಕಾರಣೇನ ಕಾರ್ಯ ಕಾರಣಕ್ಕಿಂತ ಬೇರೆಯಾಗಿಲ್ಲ. ಕಾರ್ಯದಲ್ಲಿ ಕಾರಣ ಸ್ವತಃ ಸಿದ್ಧವಾಗಿದೆ, ಆಗಲೂ ಏನು ಕರ್ತವ್ಯ ಇಲ್ಲ, ಮಾಡಬೇಕಾಗಿಲ್ಲ. ಕರ್ತವ್ಯಾಭಾವತಃ ಕರ್ಮವಿಲ್ಲಆದ್ದರಿಂದ ವಿಕಾರದಲ್ಲೂ ಅವ್ರು ಹಾಗೆ ಮಾಡಿದ್ದಾರೆ. ಕನ್ನಡ ಕನ್ನಡ ಅನ್ನೋದು ಕ್ಲಿಷ್ಟ ಮಾಡ್ತಾರಪ್ಪ ಅವರು. ಏನಪ್ಪ ಅಲ್ಲಪ್ಪ, ಆತ್ಮನು ಬ್ರಹ್ಮನ ವಿಕಾರ ಪರಿಣಾಮವೆಂದರೂ ಕಾರಣದ ಐಕ್ಯವು ಸ್ವತಃ ಮೊದಲೇ ಆಗಿರುವ ಕಾರಣ ಕರ್ತವ್ಯಾಂಶವೇನೂ ಇಲ್ಲ. ಆದ್ದರಿಂದ ಆತ್ಮನು ಜೀವನು ತಗೋಬೇಕಲ್ಲೇ. ಜೀವನು ಬ್ರಹ್ಮನ ವಿಕಾರ ಅಂದ್ರೆ ಪರಿಣಾಮ. ವಿಕಾರ ಅಂದ್ರೆ ಪರಿಣಾಮ ಅಂತ, ವಿಕಾರ ಪರಿಣಾಮ ಅಂತಲ್ಲ, ವಿಕಾರ ಅಂದ್ರೆ ಪರಿಣಾಮ.
ನಿತ್ಯವು ಮೊದಲೇ ಸಿದ್ಧವಾಗಿರುವುದರಿಂದ ಸಿದ್ಧವಾಗಿರುವ ಕಾರಣ ಆಡುಭಾಷೆ, ಸಿದ್ಧವಾಗಿರುವುದರಿಂದ ಅನ್ನೋದು ಗ್ರಂಥ ಭಾಷೆ, ಸಿದ್ಧವಾಗಿರುವ ಕಾರಣ ಬಿಡ್ಬಿಡ್ತಾರೆ ಈ ಪುಣ್ಯಾತ್ಮ. ಕರ್ತವ್ಯವಾಂಶವೇನು? ಕರ್ತವ್ಯಾಂಶನೇ ಕರ್ತವ್ಯದ ಒಂದು ವ್ಯಾಪಾರ, ಕರ್ತವ್ಯಾಂಶ ಅಂತ ಮೂಲ ಹಾಗೆ ಹೊರಟ್ಬಿಡ್ತಾರೆ. ಬಂತ ಕಾರ್ ಬಂತ ಅವ್ರು ಬರಕ ಹೋಗ್ಬಿಟ್ಟು ಅವರು ನನ್ ಪುಸ್ತಕ ಅದೆಲ್ಲ ಇದೆಯಾ? ಅಯ್ಯೋ ಅವ್ರು ಬರ್ತಾರೆ ಅನ್ಕೊಂಡು ಕಾಯ್ತಾ ಇದ್ದೀನಿ ನಾನು. ಅವ್ರು ಬರ್ಲೇ ಇಲ್ವಾ? ಮಾಡಿಸಿಕೊಂಡಿ ಎಂದೇ ಬ್ರಾಹ್ಮಣ ಸಂಹಿತೆ ಕೊಡ್ತಿದ್ದೆ, ಅದ್ರ ಜೊತೆಗೆ ಲೈಬ್ರರಿಗೆ ಕೆಲವು ಪುಸ್ತಕ ಕೊಡಾಣಿ ಹೆಂಗಿರುತ್ತೆ ಪ್ರಿಂಟ್ ಹಾಕಿದ್ರೆ ರೆಂಡೆಂಟ್ ಕಾಪಿ ನಾನು ನೋಡ್ಕೊಂಡು ಕೊಡಾಣಿ ನಾವು ಕೊಡಂಗೊಂಡೆ. ಆ ಮೂಲೆ ಒಳಗೆ ಒಂದು ರ್ಯಾಕ್ ಇಟ್ಕೊಂಡ್ರೆ ಹೇಗೆ ವಿಷಯ ಮರ್ತವಾಗಿ, ಮೂಲೆ ಒಳಗೆ ಒಂದು ರ್ಯಾಕ್ ಇಟ್ಬಿಟ್ರೆ ಸದ್ಯಕ್ಕೆ ನಿಮ್ಗೆ ಅದೊಂದೇ ಸ್ಪೇಸ್ ಜಾಗ ಇರೋದು. ಅಯ್ಯೋ ಹೆಂಗ್ ಪುಡುಕ್ತಾರೆ ಗೊತ್ತಾ ರೂಮಲ್ಲಿ ಪುಸ್ತಕನವರು, ಕರಿ ಪಿಡಿಗಿರಿ ಬಿಟ್ಟು ನೋಡೋಣಪ್ಪ ಬಾಬು ಯಾಕೆ ಕಡೆ ಕಡಿಪ ಆಮೇಲೆ ನೋಡೋದಿದ್ದೇ ಟೈಮು. ಅದಷ್ಟೇ ಕೂತ್ಕೋಲ್ಲ. ಏನು ಕೂತ್ಕೋದ ಅದೆಂತ ಕೂತ್ಕೋಲ್ಲ ಅಂತೀನಿ. ಪುಸ್ತಕ ಇದೆ, ರಾಮಾಯಣ ಇದೆ, ಬೇರೆ ಇದು ಪುಸ್ತಕ ಇದೆ, ಯೋಗ ವಾಸಿಷ್ಠ ಇದೆ. ಅಲ್ಲ ಲೈಬ್ರರಿ ಕಾಪಿಯಾಗಿ ಲೈಬ್ರರಿ ಕಾಪಿಯಾಗಿ ಕೊಟ್ಟಿದ್ದೀನಿ ಅಂದ್ರು, ಲೈಬ್ರರಿಗೆ ಸೇರಿಸ್ಕೊಳ್ಳಿ ಗುರುಗಳೇ ಅಂದ್ರು. ಆಯ್ತಪ್ಪ ಕೊಡಿದ್ದೆ. ನಮ್ಮ ಇದ್ರಲ್ಲಿ ನೀವು ಒಂದು ಇದು ರಾಕಿನ್ ಇದಿತ್ತಲ್ವಾ, ಇದೇ ನನ್ನ ಪಕ್ಕದಲ್ಲಿ ಆತದ್ದು ಇದೆ ಎಲ್ಲ ಇತ್ತಪ್ಪ. ನಮ್ಮ ಎರಡು ಇತ್ತಪ್ಪ ಆಶಲ್ಲಿ ಇದರಲ್ಲಿ ಶೆಡ್ಡಲ್ಲಿ. ಅಲ್ಲ ಅವ್ರದ್ದು ಇದು ಕೊಡಿದ್ರೆ ಅವರು ಒಂದು ಇದು ಕಳಿಸ್ಕೊಟ್ಟಿದ್ರು ನನಗೆ, ಏನಂತಾರೆ ಹೋದು ಅಂತಾನೆ ಇಲ್ಲ ಇದ್ದಾನೆ. ಅಭಿ ಹೊರಟ್ಬಿಟ್ಟೇನ ಅವಾಗ ಹೊರಟ ಅಭಿ ಈಗ ಹೋಗಿರಲ್ಲ ಅನ್ಸುತ್ತೆ ನೋಡ್ಬಿಟ್ಟ. ಇವನು ಬ್ರಹ್ಮ ಈ ನಮ್ಮ ಆಶ್ರಮದಲ್ಲಿ ಚತುರ್ಮುಖ ಬ್ರಹ್ಮ ನೋಡ್ಬೇಕಾಗಿಲ್ಲ, ಇಲ್ಲಿ ಬಂದು ನೋಡ್ತಾ ಇದೆ. ಋಗ್ಗುರು ಬ್ರಹ್ಮ ಎಲ್ಲ ಆಕಾರ ಅಕ್ಕ ಮೂರ್ತಿಮತ್ತಾದ ಆಕಾರ ಅದು. ಹೌದಪ್ಪ. ಕರ್ತವ್ಯವೇ ಇರುವುದಿಲ್ಲವಾದ್ದರಿಂದ ವಿಕಾರ ಪಕ್ಷದಲ್ಲೂ ಕರ್ಮಕ್ಕೆ ಅವಕಾಶವಿಲ್ಲ. ಯಾಕೆಂದರೆ ವಿಕಾರವೆಂಬುದು ಯಾವಾಗಲೂ ಕಾರಣವನ್ನೇ ಒಂದಾಗಿರುತ್ತದೆ ಆದ್ದರಿಂದಲೂ, ಮತ್ತೆ ಅದಕ್ಕೆ ಕಾರಣಕ್ಕೂ ಸ್ವತಃ ಸಿದ್ಧವಾಗಿರುವುದರಿಂದಲೂ ಅದು ಅಲ್ಲ. ಅದಕ್ಕೆ ಏನು ಗಡಿಗೆ ಮಣ್ಣಾಗಕ್ಕೆ ಏನು ಮಾಡ್ಬೇಕಾಗಿಲ್ಲ. ಗಡಿಗೆ ಮಣ್ಣಾಗಿ ಏನ್ ಮಾಡ್ಬೇಕು? ಆಭರಣ ಚಿನ್ನಾಗಿ ಅದರ ಇದನ್ನು ಆಭರಣ ಚಿನ್ನ ಇದು ಸರ ಬಳೆ ಚಿನ್ನ ಏನ್ ಮಾಡ್ಬೇಕು? ಸದಸ್ಸಿದ್ದ ಅದು ಏನು ಅಲ್ಲಿಡ ಆ ಕಡೆ ಇಡ ಆಗಲ್ಲ ಕಣ, ಕಡಿತಾ ಇದೆ ಅವನಿಗೆ ಅಲ್ಲಿಡ ಪ್ಲೀಸ್. ಆಮೇಲೆ ಅದಾಗಲ್ಲ, ಅವನು ತಂದು ಇಲ್ಲಿಟ್ಬಿಡ ತೆರೆದಿದ್ದ. ಅವನು ಎಲ್ಲಿಡ್ಬೇಕು ಅಂತ ಗೊತ್ತಿಲ್ಲ ಅವನು. ಅಲ್ಲಿಡು ಅಲ್ಲಿಡು ಬಂದಿರ ಕಾಲು ಗಂಟೆ ಹೆಂಗೋ ಸಂಪರ್ಕ ಆಮೇಲೆ ಫಸ್ಟ್ ಹೊಡಿ. ಮೃದಾಪತಿರ್ಘಟಸ್ಯೇವ
ವಿಕಾರಸ್ಯಾತ್ಮನೋ ಧ್ರುವಂ ಅವಿಕಾರಾತ್ಮ ಸಂಪತ್ತಿ ಸಾ ಚ ತತ್ವಾವಬೋಧತಃ ಅವಿಕಾರಾತ್ಮ ಆತ್ಮನೋ ಧ್ರುವಂ ಇದೆ ಏನಿದೆ ಆತ್ಮನೋಹ ಇದೆಯಾ ಸ್ವಲ್ಪ ಇದೆಯಾ ಅರ್ಥವತ್ತಿಲ್ಲ. ಯಾಕೆ ವಿಷಯ ಬೇಡ ಹಾ ಆತ್ಮನ ಹಾಗೆ ಆಗಲ್ಲ ಒಂದೇ ಪದ ಮಾಡ್ಬಿಟ್ಟಿದ್ದಾನೆ. ಆತ್ಮನೋರ್ ಧ್ರುವ ಮತ್ತು ಆತ್ಮನಃ ಧ್ರುವಂ ಅವಿಕಾರಾತ್ಮ ಸಂಪತ್ತಿಃ ಸಾ ಚ ತತ್ವಾವಬೋಧತಃ. ವಿಕಾರಸ್ಯ ಘಟಸ್ಯ ಮೃದಾಪತ್ತಿ ಯಥಾ ಅಂತ ವಿಕಾರವಾದ ಗಡಿಗೆ ಮಣ್ಣಾಗುವಿಕೆ ಎಂಬುದು ಹೇಗೋ ಹೇಗೆ ಮಣ್ಣಾಗುವಿಕೆ ನೋಡೋದ್ರಿಂದ ಅಲ್ಲಿ ಆಗ್ಬೇಕಾಗಿಲ್ಲ ಯಾವಾಗ ಯಾವ ಮಣ್ಣಲ್ಲ ಅದು ಮಣ್ಣಾಗದಿರೋ ಕಾಲ ಇದೆ ಗಡಿಗೆಗೆ ವಿಕಾರವಾದ ಗಡಿಗೆಗೆ ಮಣ್ಣಾಗುವಿಕೆ ಮಣ್ಣನ್ನು ಪಡ್ಕೊಳ್ಳೋದು ಯಾವ ರೀತಿಯೋ ಯಾವ ರೀತಿ ಅದೋ ತಿಳ್ಕೊಳ್ಳೋದಿರ್ಲೇ ಇನ್ನೇನು ಮಾಡ್ಬೇಕಾಗಿಲ್ಲ ಅದು ಮಣ್ಣು ತಿಳ್ಕೊಂಡ್ರೆ ಮಣ್ಣಾಗ್ಬಿಡತ್ತೆ ಮಣ್ಣು ತಿಳ್ಕೋದ್ರೆ ಮಣ್ಣಾಗಿರಲ್ಲ ಅಷ್ಟೇ ಗಡಿಗೆ ತಿಳ್ಕೊಂಡ್ರೆ ಗಡಿಗೆ ಆಗಿರುತ್ತೆ ವಿಕಾರವಾದ ಗಡಿಗೆ ಮಣ್ಣಾಗುವಿಕೆ ಎಂಬುದು ಹೇಗೆ ತಿಳುವಳಿಕೆ ಮಾತ್ರದಿಂದಲೋ ಅದರಂತೆ ಆತ್ಮನಃ ಈ ಜೀವಾತ್ಮನಿಗೆ ಅವಿಕಾರಾತ್ಮ ಸಂಪತ್ತಿ ಧ್ರುವಂ ಅವಿಕಾರವಾದ ಆತ್ಮ ಸಂಪತ್ತಿಯು ಖಂಡಿತವಾಗಿ ಹೀಗೆ ಇರತಕ್ಕದ್ದು ಯಾಕಂದ್ರೆ ಸಾಚ ಆ ಅವಿಕಾರದ ಸಂಪತ್ತಿ ಆದರೂ ತತ್ವದ ಅರಿಯೋದ್ರಿಂದ ಆಗ್ಬಿಡತ್ತೆ ಪರಮಾರ್ಥ ಅರಿಯೋದ್ರಿಂದ ಆಗತ್ತೆ ಆತ್ಮನೋಪಿ ತಥ ಆತ್ಮನೋಪಿ ಅವಿಕಾರಾತ್ಮ ಸಂಪತ್ತಿ ತತ್ವಾಬೋಧ ಸಾ ಅವಿಕಾರ ಸಂಪತ್ತಿ ತತ್ವಾಬೋಧ ಧ್ರುವಂ ಭವತಿ ಅಂತ ವಿಕಾರಸ್ಯ ಘಟಸ್ಯ ವಿಕಾರಸ್ಯ ಘಟಸ್ಯ ಮೃದಾಪತ್ತಿ ಯಥಾ ತದ್ವತ್ ಆತ್ಮನಃ ತತ್ವಾವಬೋಧತಃ ಅವಿಕಾರಾತ್ಮ ಸಂಪತ್ತಿ ಸಾ ಅವಿಕಾರ ಸಂಪತ್ತಿ ಧ್ರುವಂ ಭವತಿ ವಿಕಾರವಾದ ಆತ್ಮ ಅಲ್ಲ ಘಟಸ್ಯ ವಿಕಾರವಾದ ಗಡಿಗೆಗೆ ಮೃದಾಪತ್ತಿ ಹೇಗಾಗತ್ತೆ ಅವಬೋಧತಃ ವಿಕಾರವಾದ ಗಡಿಗೆ ಮೃದಾಪತ್ತಿ ತಿಳುವಳಿಕೆಯಿಂದ ಆಗತ್ತೆ ಹೊರತು ಕ್ರಿಯೆಯಿಂದ ಆಗಲ್ಲ ಗಡಿಗೆ ಮಣ್ಣಾಗೋಕೆ ಏನು ಮಾಡ್ಬೇಕಾಗಿಲ್ಲ ಒಂದು ಇಂಟ್ರಕ್ಷನ್ ಹಾಗೆ ಆತ್ಮನಿಗೆ ಅವಿಕಾರಾತ್ಮ ಸಂಪತ್ತಿ ಧ್ರುವವಾಗಿ ಆಗತ್ತೆ ಸಾ ಅವಿಕಾರಾತ್ಮ ಸಂಪತ್ತಿ ತಗೊಳ್ಳಿ ವಿಕಾರವಾದ ಗಡಿಗೆಗೆ ಏನಾಗಲ್ಲ ಕೈಗೆ ಅಲ್ಲೋ ವಿಕಾರಸ್ಯ ಆತ್ಮನಃ ವಿಕಾರಸ್ಯ ಆತ್ಮನಃ ಅಂತ ವಿಕಾರಸ್ಯ ಆತ್ಮನಃ ಅನ್ನೋದು ಹೊಂದತ್ತೆ ಅಂತ ಮಾತಾಡ್ತಾರೆ ವಿಕಾರ ರೂಪ ಅರ್ಥಾತ್ ಜೀವಕ್ಕೆ अविकार रूपता अर्थात कारण ब्रह्म रूपता की प्राप्ति तत्व के अवबोध से हो तत्व से अवबोध है ಬೇಕಿದಪ್ಪ ವಿಕಾರಾತ್ಮಕ ವಿಕಾರಸ್ಯ ಘಟಸ್ಯ ಯಥಾ ಮೃದಾಪತ್ತಿ ತತ್ವಾವಬೋಧತಃ ಏವಂ ಆತ್ಮನೋ ಸಾ ಅವಿಕಾರ ಸಂಪತ್ತಿ ಆತ್ಮನಃ ಧ್ರುವಂ ತತ್ವಾವಬೋಧಃ ಭವತಿ ವಿಕಾರವಾದ ಗಡಿಗೆಗೆ ಮಣ್ಣಿನ ಸ್ವರೂಪ ಪಡೆಯುವಿಕೆ ಅದರ ಸ್ವರೂಪದಿಂದ ಹೇಗೆ ಆಗುತ್ತದೆಯೋ ಯಾವುದೇ ಸ್ವರೂಪದ ಗಡಿಗೆ ಸ್ವರೂಪ ಅಂತ ತಿಳ್ಕೊಳ್ಳೋದ್ರಿಂದ ಅವಬೋಧ ಅಂತ ತಿಳ್ಕೊಳ್ಳೋದು ಗಡಿಗೆದು ಅಂತ ತಿಳ್ಕೊಳ್ಳೋದ್ರಿಂದ ಹೇಗೆ ಆಗುತ್ತದೆಯೋ ಅದರಂತೆ ಆ ಅವಿಕಾರ ಸ್ವರೂಪದ ಪಡೆಯುವಿಕೆಯು ಆ ಅಂದ್ರೆ ಸಾ ಅಂದ್ರೆ ಆ ಅಂತ ಆ ಅವಿಕಾರ ಸ್ವರೂಪ ಅಂದ್ರೆ ಪರಮಾತ್ಮ ಸ್ವರೂಪವನ್ನು ಪಡೆದುಕೊಳ್ಳುವಿಕೆ ಎನ್ನುವುದು ಆತ್ಮನಿಗೂ ಖಂಡಿತವಾಗಿಯೂ ಹೀಗೆ ಆಗುತ್ತದೆ
ಬ್ರಹ್ಮ ವಿಕಾರಸ ಜೀವಸ್ಯ ಮಾಡಿದಾನೆ, ವಿಕಾರಸ ಜೀವಸ್ಯ ಮಾಡಿದ್ದಾನೆ, ಅದಕ್ಕೆ ಅವನು ಹಂಗೆ ಮಾಡಿದ್ದಾನೆ. ಇವನು ಇಷ್ಟು ಕಾಪಿ ಚೆಟ್ಟು ಪಾಪ ಮೂಢ ಪರಪ್ರತ್ಯಯನೇಯ ಬುದ್ಧಿ ಅಂತ ಒಂದಿದೆ. ಏನ್ ಹೇಳೋ ಸಂಪ್ರದಾಯ ಗೋಟ ಮೂಲ ವಿದ್ಯಾಲಯದ ಸಂಪ್ರದಾಯನಿಗೆ ಸಂಪ್ರದಾಯ ಏನು ಅರ್ಥ ಆಗಲ್ಲ. ಏನು ವಿಕಾರಸ್ಯ ಘಟ ಇದು ಘಟಸ್ಯ ಅನ್ನೋ ಅನ್ಯ ಆಗಲ್ಲ. ಏನ್ ಸಂಪ್ರದಾಯ ಸಲಹೆ ಆ ಇಂಗ್ಲಿಷ್ ಹಾಗೆ ಮಾಡಿ ಹಂಗೆ ನೀವು ಗುರುಗಳೇ ಇಂಗ್ಲಿಷ್ ಅಲ್ಲ ಕನ್ನಡದಲ್ಲೂ ಇಂಗ್ಲಿಷ್ ಕನ್ನಡ ಹಂಗೆ ಮಾಡಿದ ಅಂತ ಇದ್ದಾನೆ. ಎಲ್ಲೋ ಮಾಡಿದ್ದಾರೆ ಕನ್ನಡದ ಹೆಂಗ್ ಮಾಡಿದಾರೆ? ವಿಕಾರವಾದ ಗಡಿಗೆ ಗೀತ್ಲೆ ಮಾಡಿದಾರ. ಮತ್ತೆ ಅವನೇ ಮುಟ್ಟಾಳ ಹೆಂಗ್ ಮಾಡದ? ಈ ಮುಟ್ಟಾಳ ಹೆಸ್ಕೊಂಡು ಹಂಗ್ ಮಾಡದ? ಈ ಮುಟ್ಟಾಳ ನಾವು ಮುಟ್ಟಾಳ ಇದ? ಇಲ್ಲ ಗುರುಗಳೇ ಇವರು ಹೀಗೆ ಮಾಡಿದ್ದಾರೆ. ವಿಕಾರವಾದ ಪರಿಣಾಮವಾದ ಆತ್ಮನಿಗೆ ಅವಿಕಾರವಾದ ಉತ್ಕಿನ್ನದ ಸ್ವರೂಪ ಲಾಭವು ಈ ಮೊದಲೇ ನಿಶ್ಚಿತ. ನಾನ್ ಮಾಡ್ತೇನೆ ಅಂತೀರಾ? ಇವ್ರು ಇವ್ರು ನೀವು ಹೇಳ್ದಂಗೆ ಮಾಡಿದ್ದಾರೆ. ತಲೆ ಅಂತ ಒಂದ್ ಇರ್ಬೇಕು. ತಲೆ ಅಂತ 2 ಅಕ್ಷರ ಇದ್ರೆ 3 ಹೊಡೆದಾಕತ್ತೆ. ಯಾರಾದ್ರು ಅಲ್ಲ ವಿಕಾರಸ್ಯ ಆತ್ಮ ಅಂತ ಅನ್ಯಾಯ ಮಾಡ್ತೀರಿ ಅಂತಂದ್ರೆ ಯಾಕಬೇಕು? ಏವಂ ಆತ್ಮನ ಸಾಕು. ಆತ್ಮ ಅನ್ನೋದು ಜೀವಪದ. ಆತ್ಮಾನ ಜೀವನದ ಇನ್ಯಾರ ಅಲ್ಲ ಆತ್ಮಾನ ಯಾರ ಜೀವ ಇನ್ಯಾರ ಯಾರು ಹೇಳಿದ? ಏನಿಲ್ಲಪ್ಪ ಆತ್ಮನ ಯಾಕೆ ವಿಕಾರಸ್ಯ ಆತ್ಮ ಆಗ್ಬೇಕು ಮುಂದೆ? ವಿಕಾರಸ್ಯ ಘಟಸ್ಯ ವಿಕಾರಸ್ಯ ಘಟಸ್ಯ ತೀರ ಬಲ್ಬಜಾಗಣ. ಅಯ್ಯೋ ಪಾಪ ಏನ್ ಮಾಡಕ್ಕಾಗಲ್ಲ. ಇದು ಸಂಪ್ರದಾಯ ಗತಿ ನೋಡ. ಆಮೇಲೆ ಅಲ್ಲ ವಿಕಾರಸ್ಯ ಆತ್ಮನಃ ಅವಿಕಾರಾತ್ಮ ಸಂಪತ್ತಿ ಧ್ರುವಂ ತತ್ವಾವಬೋಧತಃ ಅದೇ ಘಟದ ಇದೆ. ಅಲ್ಲ ಅಲ್ಲ ಪ್ರಸಿದ್ಧ ಗಡಿಗೆ ವಿಕಾರ ಅನ್ನೋದು ಪ್ರಸಿದ್ಧವಾದ ವಿಕಾರ. ಅದನ್ನ ಅದು ದೃಷ್ಟಾಂತ ಆಗುತ್ತೋ ಅದಕ್ಕೆ ತಪ್ಪು ಅರ್ಥ ಮಾಡೋದು ಮಾಡಬಾರ್ದು. ಅದನ್ನೇ ಮಾಡಬಾರ್ದು. ಅಪ್ರಸಿದ್ಧವಾದನ್ನೇ ಮಾಡಬಾರ್ದು. ವಿಕಾರಸ್ಯ ಘಟಸ್ಯ ಪ್ರಸಿದ್ಧ ದೃಷ್ಟಾಂತ ಅದು. ವಿಕಾರಸ್ಯ ಘಟಸ್ಯೇವ ಮುದಾಪತ್ತಿ ತದ್ ಆತ್ಮನಃ ತತ್ವಬೋಧ ಅವಿಕಾರಾಪತ್ತಿ. ಪಾಪ ಅದು ಸ್ವಲ್ಪ ಇದಿರ್ಬೇಕು, ಏನೋ ಡೆಪ್ತ್ ಇರ್ಬೇಕು ವಿಚಾರದಲ್ಲಿ, ಅವಾಗ ಗೊತ್ತಾಗುತ್ತೆ. ಇದೇ ಗೊತ್ತಾಗಲ್ಲ. ಅದಕ್ಕೆ ದೃಷ್ಟಾಂತ ಅದೇ ದೃಷ್ಟಾಂತ ಕೂಡ ಬರಲ್ಲ. ದೃಷ್ಟಾಂತ ಕೊಡ್ತಾ ಇರೋದು ಪ್ರಸಿದ್ಧವಾದ ದೃಷ್ಟಾಂತ ಕೊಡ್ಬೇಕು. ಪ್ರಸಿದ್ಧವಾದ ವಿಕಾರಸ್ಯ ಘಟ ಪ್ರಸಿದ್ಧವಾದ ಪ್ರಸಿದ್ಧ ಮಡಿಕೆ ಅಲ್ಲ, ಪ್ರಸಿದ್ಧವಾದ ವಿಕಾರವಾದ ಗಡಿಗೆ. ಅದಕ್ಕೆ ಮುದಾಪತ್ತಿ ಅವನಿಗೆ ಮುದಾಪತ್ತಿ ಹೇಗೆ ಬರುತ್ತೆ? ಅದಕ್ಕೆ ಆತ್ಮನಿಗೆ ವಿಕಾರವಾದ ಆತ್ಮ ಬೇಡ ಕಣೋ, ಅಸಹ್ಯ ಕಣೋ, ಅಸಹ್ಯ ಹೇಳ್ಬೇಡ ಅಸಹ್ಯ ಹಿಂಗ್ ಮಾಡ್ತಾ ಇರೋ ಅದಕ್ಕೆ ಮಾಡೋದಕ್ಕೆ ಮಾಡು ಹೀಗೆ ಹೀಗೆ. ಆಮೇಲೆ ವಿಕಾರಸೆ ಒತ್ತಬಾರ್ದು ಯಾವತ್ತೂ ಅಷ್ಟೇ. ವಿಕಾರ ಅಂತ ಇಷ್ಟಪಟ್ಟಿಲ್ಲ. ವಿಕಾರ ಇಲ್ಲ ಒಪ್ಕೊಂಡಿದಪ್ಪ. ಅವು ಪೂರ್ವ ಪಕ್ಷಿ ಹಾಕ್ತಾ ಇದ್ದಾನೆ ಯಾವ ಪಕ್ಷ ಅಂತ, ಅದಕ್ಕೆ ಉತ್ಸಾಹ ಕೊಡ್ತಿದ್ದಾರೆ. ಗೊತ್ತಾಗಲ್ಲ ಅವನಿಗೆ. ಇಲ್ಲ ಅದು ಇನ್ನು ಎಳೆನಿಂಬೆ, ಅದು ಗಜನಿಂಬೆ ಏನು ಯಾಕಾಗಲ್ಲ? ಯಾಕ ಎಷ್ಟಿಲ್ಲ ಆತ್ಮಶಬ್ದಕ್ಕೆ ಜೀವ. ಆತ್ಮಶಬ್ದಕ್ಕೆ ಜೀವ ಇದ್ದು ಮುಖ್ಯಾರ್ಥ ಇರೋದು ಲೋಕದಲ್ಲಿ. ಹಾಗೆ ಪರಮಾತ್ಮ ಲೋಕದಲ್ಲಿ ಗೊತ್ತಿಲ್ಲ ಆತ್ಮಶಬ್ದಕ್ಕೆ. ಗೋಪಾಯೇ ಇದನ್ನು ಏನರ್ಥ? ಆತ್ಮಾನಂ ಯತ್ನತೋ ಗೋಪಾಯೇ ಪರಮಾತ್ಮನ ತತ್ವಾವಬೋಧತಃ ಆತ್ಮ ಉದ್ಧರೇದ ಆತ್ಮನಾತ್ಮಾನಂ ಅಂದ್ರೆ ಏನರ್ಥ? ಆತ್ಮಾನಂ ಉದ್ಧರೇದ ಪರಮಾತ್ಮ ಉದ್ಧಾರ ಮಾಡ್ತಾನ.
ಒಂದು ನಾನ್ಸೆನ್ಸ್, ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಇವನಿಗೆ. ತತ್ವಾವಬೋಧತಃ ಅದೊಂದು ಬಿಟ್ಟೋಯ್ತು. ಯಾಕೆ ಬಿಟ್ಟೋಗುತ್ತೆ? ಯಾವ್ದು ಬಿಡೋದು? ನೀನ್ ಬರ್ಕೊಂಡಿಲ್ಲ ಅಷ್ಟೇ. ತತ್ವಾವಬೋಧದಿಂದಲೇ ಆತ್ಮನಿಗೆ ಅವಿಕಾರಾತ್ಮ ಸಂಪತ್ತಿ ಆಗತ್ತೆ. ವಿಕಾರವಾದಗಳಿಗೆ ಮಣ್ಣಾಗುವಂತೆ ಎಂಬುದು ಹೇಗೆ ಆಗುತ್ತದೆಯೋ ಅದರಂತೆ ಅವಿಕಾರ ವಿಕಾರಾತ್ಮನಿಗೆ ಅಲ್ಲ ಕಡೆ. ಅಯ್ಯೋ ಜಡ್ಜ್ಮೆಂಟೇ. ವಿಕಾರವಾದ ಗಡಿಗೆಗೆ ಮಣ್ಣಾಗುವಿಕೆ ಎಂಬುದು ಹೇಗೋ ಆಗುತ್ತದೆಯೋ ಅದರಂತೆ ಅವಿಕಾರ ಸ್ವರೂಪ ಪಡುವಿಕೆಯು ಆ ಅವಿಕಾರ ಸ್ವರೂಪ ತತ್ವಾವಬೋಧದಿಂದ ಆಗತ್ತೆ. ಆ ಅವಿಕಾರ ಸ್ವರೂಪ ಪ್ರತಿಪತ್ತಿಯು ಹುಡು ಆಮೇಲೆ ಜಾಸ್ತಿ ಮೂರ್ಖರಿಗೆಲ್ಲ ಹೇಳಕ್ ಹೋಗ್ಬಾರ್ದು. ಒಂದ್ಸಲ ಹೇಳ್ಬೇಕು, ಬಿಟ್ಬಿಡ್ಬೇಕು. ಬಿಡ್ಕೊ. ಕಾರ್ಯಕಾರಣಯೋರ್ಭಿತ್ತವು ಕಾರ್ಯಕಾರಣತ ಕುತಃ. ಆಯ್ತಾ? ಇನ್ನೊಂದು ಶ್ಲೋಕ ಇದೆಯಲ್ಲಪ್ಪ ಅಲ್ವಾ? ಕಾರ್ಯಕಾರಣಯೋರ್ಭಿತ್ತವು ಕಾರ್ಯಕಾರಣತ ಕುತಃ ಅಭಿತ್ತೌ ಚ ತಯೋರೈಕ್ಯಾತ್ ಕಾರ್ಯಕಾರಣತಾ ಕುತಃ ವಿಜ್ಞಾನಾತ್ಮಕಾರಸ್ಯ ಕಾರಣೇ ಮುಕ್ತಂ. ಕಾರ್ಯಕಾರಣ ಬೇರೆ ಬೇರೆ, ಗಡಿಗೆನೇ ಬೇರೆ ಮಣ್ಣೇ ಬೇರೆ ಅಂತ ಬರುತ್ತೆ. ಯಾವ್ದಂತೆ? ಕುದುರೆ ಬೇರೆ ಹಸು ಬೇರೆ ಹೇಗೆ ಕಾರ್ಯಕಾರಣ ಅಂತ ಬರುತ್ತೆ. ಅವಾಗ ಬೇರೆ ಬೇರೆ ಆದ್ರೆ ಕುದುರೆ ಬೇರೆ ಹಸು ಬೇರೆ ಕಾರ್ಯಕಾರಣ ಇದೆ. ಕುಡಿಗೆ ಹೊತ್ತೋಗೋ ಗಡಿಗೆ ಬೇರೆ ಮಣ್ಣೆ ಬೇರೆ ಆದ್ರೆ ಕಾರ್ಯಕಾರಣ ಅಂತ ಅಂತೀವಿ ಅದನ್ನ. ಇನ್ನು ಒಂದೇ ಅಂತ ಆದ್ರೆ ಕಾರ್ಯಕಾರಣ ಎರಡರ ಒಂದೇ ಅಂತ ಆದ್ರೆ ಅದು ಐಕ್ಯವಾಗಿರೋದ್ರಿಂದ ಕಾರ್ಯಕಾರಣ ಅಂತ. ಒಂದೇ ಆದ್ಮೇಲೆ ಅದು ಕಾರ್ಯಕಾರಣ ಅಂತ ಬಂತು. ಒಂದೇ ಕಾರ್ಯಕಾರಣ ಹೇಳ್ತೀಯಾ? ಅದೇ ಅದೇ ಕಾರ್ಯ, ಅದೇ ಅದೇ ಕಾರಣ. ಗಡಿಗೆ ಕಾರ್ಯ, ಗಡಿಗೆ ಕಾರಣವ. ಅದ ಮಣ್ಣೆ ಕಾರ್ಯ, ಮಣ್ಣೆ ಕಾರಣವ. ಗಡಿಗೆ ಮಣ್ಣು ಒಂದೇ ಅಂತ ಆದ್ರೆ ಕಾರ್ಯಕಾರಣವಿಲ್ಲ. ಗಡಿಗೆ ಮಣ್ಣು ಕುದುರೆ ಹಸು ಅಂತ ಬೇರೆ ಬೇರೆ ಆದ್ರೆ ಅವಳು ಕಾರ್ಯಕಾರಣ ಇಲ್ಲ. ಬೇರೆ ಯಾವುದು ಕಾರ್ಯಕಾರಣ ಇಲ್ಲ, ಒಂದೇ ಆದ್ರೂ ಕಾರ್ಯಕಾರಣ. ಒಂದೇ ಆದ್ರೆ ಏನಾಗುತ್ತೆ? ಔಪಚಾರಿಕ ಅಂತ ಆಗುತ್ತೆ ಕಾರ್ಯಕಾರಣ ಅನ್ನೋದು. ಸುಮ್ಮನೆ ಇದು ಬೇರೆ ಬೇರೆ ಆದಂತೂ ಅದು ಬರೋದೇ ಇಲ್ಲ. ಕತ್ತೆಗೂ ಮನೆಗೂ ಕಾರ್ಯಕಾರಣ ಬರಬಲ್ಲಪ್ಪ. ಕತ್ತೆಯಿಂದ ಮನೆ ಬರುತ್ತೆ, ಮನೆಯಿಂದ ಕತ್ತೆ ಹೊಟ್ಟುತ್ತಾ? ಮನೆಯಲ್ಲಿ ಕತ್ತೆ ಇರ್ಬೋದು, ಆ ವಿಷಯ ಬೇರೆ. ಕತ್ತೆಗಿಂತ ಅಂತ ಕಾರ್ಯಕಾರಣಗಳು ಬೇರೆ ಬೇರೆ ಆದ್ರೆ ಅಂದ್ರೆ ಅದಕ್ಕೆ ಬರ್ಕೊಳ್ಳಿ. ಕುದುರೆ ಹಸುವಿನಂತೆ ಬರ್ಕೊಂಬಿಡಿ. ಅದಕ್ಕೆ ಕಾರ್ಯಕಾರಣವು ಎಲ್ಲಿಂದ ತಾನೇ ಬಂದೀತು? ಬೇರೆ ಆದಾಗ ಕಾರ್ಯಕಾರಣ ಭಾವವು ಎಲ್ಲಿಂದ ತಾನೇ ಬಂದೀತು ಅಂದ್ರೆ ಬರುತ್ತದೆ. ಓದ್ ಓದ್ ಕೂತ್ ಓದ್ ಗಟ್ಟೊಡಿ. इसको पाड़ा पुरम में चर्चा अंकी ಕೂಡ ಅಪ್ಪ ಸಮಾಧಿ ಮೇಲೆ ಹಚ್ಚಿ ಪೂಜೆ ಮಾಡಕ್ಕೆ ಗುರು ಹೇಳಿದ್ದೆ. ಸಮಾಧಿ ಮೇಲೆ ಪೂಜೆ ಮಾಡಿದ್ದಲ್ಲ. ಒಂದೇ ಆದರೂ ಕಾರ್ಯಕಾರಣ ಒಂದೇ ಆದಾಗ ಕಾರ್ಯಕಾರಣ ಅಂತ ಬರುತ್ತವಲ್ಲ. ಒಂದೇ ಕಾರ್ಯಕಾರಣ ಭಾವ ಬರಲ್ಲಪ್ಪ. ಒಂದೇ ಆದ್ರೂ ಕಾರ್ಯಕಾರಣ ಅಲ್ಲ, ಬೇರೆ ಬೇರೆ ಆದ್ರೂ ಕಾರ್ಯಕಾರಣ ಅಲ್ಲ. ಹಾಗಾದ್ರೆ ಕಾರ್ಯಕಾರಣ ಅದೇನು? ವಾಚಾರಂಭಣ ವಿಕಾರೋ ನಾಮಧೇಯ ಮೃತ್ತಿಕೇತ್ಯವ ಸತ್ಯ. ಕುಸುಮಕ್ಕ, ಡು ಯು ಅಂಡರ್ಸ್ಟ್ಯಾಂಡ್? ಮೌನ ವ್ಯಾಖ್ಯಾ ಪ್ರಕಟಣೆ ಬರ ಬ್ರಹ್ಮತತ್ವ ಇವಾಗ ಮಹಾಮೌನ ಅವ್ರದಲ್ಲ. ನಮ್ಮ ನಿರ್ಮಲಕ್ಕ, ಕುಸುಮಕ್ಕ, ವಾಣಿಯಕ್ಕ, ನೇನಕ್ಕ, ಚಂದಕ್ಕ, ಸುಮಕ್ಕ, ವಾಣಿಶ್ರೀ ಅಕ್ಕ, ಯಾರು ರಾಧಾ ಅಕ್ಕ ಮಾತಾಡಲ್ಲ. ಚಿಂತಾಮಣಿದು ಭಾರಿ ಕಾಷ್ಠ ಮೌನ. ಹಾಕಮ್ಮ, ನಾಳೆ ಹೇಳೋಣ ಮುಂದಕ್ಕೆ.